ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUCಯ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ಮಾಡಲ್ ಕ್ವೆಶ್ಚನ್ ಪೇಪರ್ 1 ಮತ್ತು 2 ಮತ್ತು 3 ಕೀ ಆನ್ಸರ್ ಮಾಡ್ತಾ ಮಾಡಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಪೂರ್ತಿ ಕೊನೆವರೆಗೆ ನೋಡಿ ಈ ಒಂದು ವಿಡಿಯೋ. ಇಲ್ಲಿ ನಿಮಗೆ MCQ ಕ್ವೆಶ್ಚನ್ ಮತ್ತು ಫಿಲ್ಲಿಂಗ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶ್ಚನ್, 1 ವರ್ಡ್ ಕ್ವೆಶ್ಚನ್ ಮತ್ತು 2 ಮಾರ್ಕ್ಸ್ ಕ್ವೆಶ್ಚನ್ ನಾನು ಇಲ್ಲಿ ಕೀ ಆನ್ಸರ್ ಮಾಡಿದ್ದೇನೆ. ಮತ್ತು 5 ಮಾರ್ಕ್ಸ್ ಕ್ವೆಶ್ಚನ್ ಅಲ್ಲಿ ಮತ್ತು 10 ಮಾರ್ಕ್ಸ್ ಕ್ವೆಶ್ಚನ್ ಅಲ್ಲಿ ಯಾವುದು ಇಂಪಾರ್ಟೆಂಟ್ ಇದರೊಳಗೆ ಅಂದರೆ ಮಾಡಲ್ ಕ್ವೆಶ್ಚನ್ ಪೇಪರ್ 3, 2 ಮತ್ತು 1 ರಲ್ಲಿ ಯಾವ ರೀತಿಯಲ್ಲಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ಗಳು ಕೇಳಿದ್ದಾರೆ ನಾನು ಇಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಇಷ್ಟು ನೋಡ್ಕೊಂಡ್ರೆ ಸಾಕು ಸ್ನೇಹಿತರೆ, ಆರಾಮಾಗಿ ನೀವು ಪಾಸ್ ಆಗ್ತೀರಾ ವಾರ್ಷಿಕ ಪರೀಕ್ಷೆಯಲ್ಲಿ. ಆಯ್ತಾ, ನಿಮಗೆ ಈ ರೀತಿಯಲ್ಲಿ ಒಂದು ಚಿತ್ರ ಕೊಟ್ಟಿರ್ತಾರಲ್ಲ, ಇವಾಗ MCQ ಕ್ವೆಶ್ಚನ್ ಅಲ್ಲಿ ಕೂಡ ಕಾಮನ್ ಆಗಿ ನಿಮಗೆ ಒಂದು ಚಿತ್ರ ಕೊಟ್ಟಿರ್ತಾರೆ. ಮತ್ತು ಅದೇ ರೀತಿ 2 ಅಂಕದ ಪ್ರಶ್ನೆಯಲ್ಲಿ ಈ ರೀತಿ ನಿಮಗೆ ಕಡ್ಡಾಯ ಶಿಕ್ಷಣ ಅಂತ ಇಲ್ಲಿ ನಿಮಗೆ ಒಂದು ಚಿತ್ರ ಕೊಟ್ಟಿದ್ದಾರೆ. ಅಂದ್ರೆ ಈ ಕೆಳಗಿನ ಚಿತ್ರಣವನ್ನು ಉಲ್ಲೇಖಿಸಿ ಕಡ್ಡಾಯ ಶಿಕ್ಷಣದ ಅರ್ಥವನ್ನು ಬರೆಯಿರಿ ಅಂತ ಈ ರೀತಿ ಚಿತ್ರ ಕೊಟ್ಟಿರ್ತಾರೆ. ಇದೇನು ಕೊಟ್ಟಿದ್ದಾರೆ ಅಂತ ಗಾಬರಿ ಹಾಕೋರಿ, ಹೇಳ್ತೀರಿ, ವೇಟ್ ಮಾಡ್ರಿ. ಅದೇ ರೀತಿ 5 ಮಾರ್ಕ್ಸ್ ನಲ್ಲಿ ಈ ರೀತಿ ನಿಮಗೆ ಚಿತ್ರ ಕೊಟ್ಟಿರ್ತಾರೆ, 10 ಮಾರ್ಕ್ಸ್ ನಲ್ಲಿ ಈ ರೀತಿ ನಿಮಗೆ ಚಿತ್ರ ಕೊಟ್ಟಿರ್ತಾರೆ ಕೊಡ್ಲಿ ಅವರು. ಅದರ ಅರ್ಥ ಏನಂದ್ರೆ ಹೈಯರ್ ಥಿಂಕಿಂಗ್ ಲೆವೆಲ್ ಕ್ವಶನ್ ಆಗಿರುತ್ತೆ, ಅಂದ್ರೆ ಹಾರ್ಡ್ಸ್ ಕ್ವಶನ್ಸ್ಗಳು. ಓಕೆ, ನಿಮ್ಮ ಸ್ಕಿಲ್ ಮೇಲೆ ನಿಮಗೆ ಈ ರೀತಿ ಕ್ವಶನ್ಸ್ ಬರ್ತಾ ಇದೆ ಅಂದ್ರೆ ಇದು ಯಾವುದೇ ರೀತಿ ಪುಸ್ತಕದಲ್ಲಿ ಇರಲ್ಲ. ಸೊ ನೀವು ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಬೇಕಾಗಿರುತ್ತೆ. ಹಾರ್ಡ್ಸ್ ಕ್ವಶನ್ಸ್ಗಳು ಇವು. ಆಯ್ತಾ, 5 ಮಾರ್ಕ್ಸ್ ನಲ್ಲಿ ಕೂಡ ನಿಮಗೆ ಆ ರೀತಿಯಲ್ಲಿ ಕೇಳಿದ್ರೆ ಬಹಳಷ್ಟು ಯೂಸ್ ಆಗುತ್ತೆ ನಿಮಗೆ, ಯಾಕಂದ್ರೆ ಓನ್ ಆಗಿ ಆನ್ಸರ್ ಮಾಡಬಹುದು. ಬಟ್ ಕೆಲವೊಂದು ಮುಖ್ಯ ಅಂಶಗಳು ಇರುತ್ತೆ ಆನ್ಸರ್ ಬರೆಯುವಾಗ, ಪಾಯಿಂಟ್ಸ್ಗಳು ಹಾಕಿ ಬರೀರಿ ಸಾಕು. ಪೊಲಿಟಿಕಲ್ ಸೈನ್ಸ್ ನಲ್ಲಿ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ. ನಾನು ಇಲ್ಲಿ ನೋಡಿದೆ, ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವೆ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಅವೇ ಕ್ವಶನ್ಸ್ಗಳು ನೋಡಕ್ಕೆ ಸಿಗುತ್ತೆ. ಮತ್ತು ಅದೇ ರೀತಿ ಇಲ್ಲಿ ನಿಮಗೆ MCQ ಕ್ವಶನ್ ಅಲ್ಲಿ ಮತ್ತು ಅದೇ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್, ಫಿಲ್ಲಿಂಗ್ ಇನ್ ದ ಬ್ಲಾಂಕ್ಸ್ ಮತ್ತು 1 ವರ್ಡ್ ಕ್ವಶನ್ ಇಲ್ಲಿ ನಿಮಗೆ 20 ಮಾರ್ಕ್ಸ್ ಅಂತರೂ ಸ್ನೇಹಿತರೆ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಅಲ್ಲಿ ನಾನು ಅಬ್ಸರ್ವ್ ಮಾಡಿದೆ ಸ್ನೇಹಿತರೆ. ಇಲ್ಲಿ 20 ಮಾರ್ಕ್ಸ್ ಅಂತರೂ ನಿಮಗೆ ಆರಾಮಾಗಿ ಬರುತ್ತೆ, ಯಾಕಂದ್ರೆ ಅಷ್ಟೊಂದು ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. MCQ ಕ್ವಶನ್ಸ್ ಆಗಿರ್ಬೋದು, ಅದು ಹೊಂದಿಸಿ ಬರೆಯರಿ ಆಗಿರ್ಬೋದು, ಖಾಲಿ ಬಿಟ್ಟ ಸ್ಥಳ ಆಗಿರ್ಬೋದು, 1 ವರ್ಡ್ ಕ್ವಶನ್ ಆಗಿರ್ಬೋದು, ಮತ್ತು 2 ಅಂಕದ ಪ್ರಶ್ನೆಯಲ್ಲಿ ನಿಮಗೆ 10 ಮಾರ್ಕ್ಸ್ ಬರುತ್ತೆ. ಅಲ್ಲಿ ಎಷ್ಟು 30 ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ. ಯಾಕಂದ್ರೆ 2 ಅಂಕದ ಪ್ರಶ್ನೆಯಲ್ಲಿ ಏನು ಕ್ವಶನ್ಸ್ಗಳು ಕೊಟ್ಟಿದಾರಲ್ಲ ಅವರು, ಅದೇ ರಿಪೀಟ್ ಆಗಿದೆ. ಅಲ್ಲಿ ಕ್ವಶನ್ಸ್ಗಳು ಸ್ವಲ್ಪ ಚೇಂಜಸ್ ಆಗಿದೆ, ಬಟ್ ಕ್ವಶನ್ಸ್ ಅವೇ ಇದೆ ಸ್ನೇಹಿತರೆ. ನೀವು 2 ಅಂಕದ ಪ್ರಶ್ನೆಯಲ್ಲಿ ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಕ್ವಶನ್ಸ್ಗಳು ಕೇಳಿದಾರಲ್ಲ ಅದಷ್ಟು ಓದ್ಕೊಂಡು ಹೋದ್ರೆ ಸಾಕು. ನೋಡಿ, ನಾನೇ ಮುಂದಿನ ದಿನಗಳಲ್ಲಿ ಇದೇ ಹೇಳ್ತೀನಿ ಇವಾಗ. ಆಯ್ತಾ, ಯಾಕಂದ್ರೆ ಇವೇ ಕ್ವಶನ್ಸ್ಗಳು ಯಾವ ರಿಪೀಟ್ ಆಗಿದೆ ಅಂತ ನಾನು ಇದೇ ನಿಮಗೆ ಒಂದು ರೆಡಿ ಮಾಡಿ PDF ಮುಖಾಂತರ ಆನ್ಯುವಲ್ ಎಕ್ಸಾಮ್ ಸಮೀಪ ಬಂದಾಗ ತರಗತಿಗಳು ಮಾಡುತ್ತೇನೆ. ಆಯ್ತಾ, ಸೊ ನಾನು ಅಬ್ಸರ್ವ್ ಮಾಡಿದೆ, ಯಾಕಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಸ್ನೇಹಿತರೆ. ಆಯ್ತಾ, ಇವಾಗ 7 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ, ಗೊತ್ತಾಗ್ಬಿಡುತ್ತೆ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಕೇಳ್ತಿದ್ರೆ ಯಾವ ರೀತಿ ಇಲ್ಲ ಅಂತ. ಸೊ ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಸೋಷಿಯಾಲಜಿ ಆಗಿರ್ಬೋದು, ಬಿಸಿನೆಸ್ ಸ್ಟಡೀಸ್ ಮತ್ತು ಅಕೌಂಟೆನ್ಸಿ, ಓಕೆ, ಕನ್ನಡ ಸಬ್ಜೆಕ್ಟ್ ಆಗಿರ್ಬೋದು, ಬೇರೆ ಬೇರೆ ಸಬ್ಜೆಕ್ಟ್, ಜಿಯೋಗ್ರಫಿ, ಎಕನಾಮಿಕ್ಸ್, ಓಕೆ, ಎಲ್ಲವೂ ಇಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಇವಾಗ ಆಲ್ರೆಡಿ ನಾನು ಕನ್ನಡ ಸಬ್ಜೆಕ್ಟ್ ಕೀ ಆನ್ಸರ್ ಮಾಡಿದ್ದೇನೆ, ಇಂಗ್ಲಿಷ್ ಸಬ್ಜೆಕ್ಟ್ ಕೀ ಆನ್ಸರ್ ಮಾಡಿದ್ದೇನೆ, ಎಕನಾಮಿಕ್ಸ್ ಸಬ್ಜೆಕ್ಟ್ ಕೀ ಆನ್ಸರ್ ಮಾಡಿದ್ದೇನೆ, ಬಿಸಿನೆಸ್ ಸ್ಟಡೀಸ್ ಕೀ ಆನ್ಸರ್ ಮಾಡಿದ್ದೇನೆ, ಅಕೌಂಟೆನ್ಸಿ ಕೀ ಆನ್ಸರ್ ಮಾಡಿದ್ದೇನೆ, ಇತಿಹಾಸ ಸಬ್ಜೆಕ್ಟ್ ಕೀ ಆನ್ಸರ್ ಮಾಡಿದ್ದೇನೆ. ಇವು ಎಲ್ಲ ಸಬ್ಜೆಕ್ಟ್ ಇವಾಗ ಆಲ್ರೆಡಿ ನಾನು ಕೀ ಆನ್ಸರ್ ಮಾಡಿದ್ದೇನೆ. ಪ್ರೀವಿಯಸ್ ಹಿಂದಿನ ತರಗತಿಯಲ್ಲಿ ಯಾರೆಲ್ಲ ನೋಡಿಲ್ಲ ಹೋಗಿ ಯೂಟ್ಯೂಬ್ ಚಾನಲ್ ಚೆಕ್ ಮಾಡ್ಕೊಂಡು ವಿಡಿಯೋಗಳು ನೋಡ್ಕೊಳ್ಳಿ. ಇವಾಗ ಪೊಲಿಟಿಕಲ್ ಸೈನ್ಸ್ ಮಾಡುತ್ತೇನೆ. ಇದಾದ ನಂತರ ಇನ್ನೂ ಸೋಷಿಯಾಲಜಿ ಬಾಕಿ ಇದೆ, ಮತ್ತು ಎಜುಕೇಶನ್ ಸಬ್ಜೆಕ್ಟ್ ಬಾಕಿ ಇದೆ, ಜಿಯೋಗ್ರಫಿ ಬಾಕಿ ಇದೆ, PCMB ಎಲ್ಲ ವಿದ್ಯಾರ್ಥಿಗಳ ಸಬ್ಜೆಕ್ಟ್ಗಳು ಬಾಕಿ ಇದೆ. ಹೇಳ್ಕೊಡ್ತೀನಿ, ಡೋಂಟ್ ವರಿ, ಕೀ ಆನ್ಸರ್ ಮಾಡೋಣ. ಆಯ್ತಾ, ಇವಾಗ ಇಲ್ಲಿ ನೋಡಿ ಯಾವ ಪ್ರಶ್ನೆಗಳು ಕೇಳಿದ್ದಾರೆ ಯಾವ ಇಲ್ಲ ಅಂತ ಇಲ್ಲಿ ನಮಗೆ ಇಂಪಾರ್ಟೆಂಟ್ ನಮಗೆ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಅಷ್ಟೊಂದು ನಾವು ಡೀಪ್ ಆಗಿ ಇಲ್ಲಿ ಅನಲೈಸ್ ಮಾಡಿದ್ದೀವಿ. ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳ್ರಿ, ಆರಾಮಾಗಿ ನೀವು ಇಲ್ಲಿ ಇದೆಲ್ಲ 30 ಅಂಕ ಆದರೂ ತೆಗೆದುಕೊಳ್ಳಬಹುದು. 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆಯಲ್ಲಿ 30 ಅಂಕ ನಿಮ್ಮ ಕೈಯಲ್ಲಿದೆ. ಮತ್ತು 5 ಅಂಕದ ಪ್ರಶ್ನೆಯಲ್ಲಿ ಎಷ್ಟೊಂದು ಈಸಿಯಾಗಿ ನಿಮಗೆ ಪ್ರಶ್ನೆಗಳು ಕೇಳಿದಾರಲ್ಲ ಸ್ನೇಹಿತರೆ. ನೋಡಿ, ನೀವೇ ನೋಡಿ ಪ್ರಶ್ನೆ ಪತ್ರಿಕೆ ಇಂಗ್ಲಿಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. 5 ಮಾರ್ಕ್ಸ್ ನಲ್ಲಿ ನಿಮಗೆ 30 ಮಾರ್ಕ್ಸ್ ಬರುತ್ತೆ. ಟೋಟಲ್ ಆಗಿ ಎಷ್ಟಾಯ್ತು ಸ್ನೇಹಿತರೆ, ಇಲ್ಲಿ 60 ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ. ಆಯ್ತಾ, ಇನ್ನು 20 ಮಾರ್ಕ್ಸ್ ಏನಿದಿಲ್ಲ ನಿಮಗೆ 10 ಅಂಕದ ಪ್ರಶ್ನೆಯಲ್ಲಿ ಬರುತ್ತೆ. 10 ಅಂಕದ ಪ್ರಶ್ನೆಯಲ್ಲಿ ವೆರಿ ಸಿಂಪಲ್ ಕ್ವಶನ್ಸ್ಗಳು ಕೇಳಿದ್ದಾರೆ. ಆರಾಮಾಗಿ ಅಲ್ಲಿ ನೀವು 10 ಅಂಕದ ಪ್ರಶ್ನೆ 2 ನೀವು ಆರಾಮಾಗಿ ಅಟೆಂಡ್ ಮಾಡಬಹುದು ಸ್ನೇಹಿತರೆ. ಮತ್ತು 5 ಅಂಕದ ಪ್ರಶ್ನೆಯಲ್ಲಿ ಯಾವುದಾದ್ರೂ ನೀವು 6ಕ್ಕೆ ಆರಾಮಾಗಿ ಅಟೆಂಡ್ ಮಾಡಬಹುದು. ಅಷ್ಟೊಂದು ಸುಲಭವಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ಸ್ಗಳು ಕೇಳಿದ್ದಾರೆ. ಮಾದರಿ ಪ್ರಶ್ನೆ ಪತ್ರಿಕೆ 1, 2 ಮತ್ತು 3 ಅಲ್ಲಿ ಎಷ್ಟು ನೀವು ಅಭ್ಯಾಸ ಮಾಡ್ಕೊಂಡ್ರೆ ಸಾಕು. ಇಷ್ಟು ನೀವು ನೋಡ್ಕೊಂಡ್ರೆ ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 1, 2 ಮತ್ತು 3 ಅಲ್ಲಿ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ನಾನು ಇಲ್ಲಿ ಅನಲೈಸ್ ಮಾಡಿದ್ದೇನೆ, ಯಾವುದು ಇಂಪಾರ್ಟೆಂಟ್ ಅಂತ ಇಲ್ಲಿ ಹೇಳಿದ್ದೇನೆ. ಇವಾಗ ವಿಡಿಯೋ ಪ್ರಾರಂಭ ಮಾಡೋಣ ಬನ್ನಿ. ಇದುವರೆಗೆ ನಮ್ಮ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೇ ಬರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUCಯ ಪೊಲಿಟಿಕಲ್ ಸೈನ್ಸ್ ನಾವು ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಇಲ್ಲಿ ಕೀ ಆನ್ಸರ್ ಮಾಡ್ತಾ ಇದ್ದೇವೆ. 1 ಅಂಕದ ಪ್ರಶ್ನೆಗಳು ಮತ್ತು ಅದೇ ರೀತಿ MCQ ಕ್ವಶನ್ಸ್,
ಆಯಿತಾ. ಮತ್ತು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಮತ್ತು ಅದೇ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಮತ್ತು ಒನ್ ವರ್ಡ್ ಕ್ವಶನ್ ಮತ್ತು 2 ಅಂಕದ ಪ್ರಶ್ನೆಗಳಿಗೆ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿ ಇಂಗ್ಲೀಷ್ ವರ್ಷನ್ ಕೆಳಗಡೆ ಮಾದರಿ ಪ್ರಶ್ನೆ ಪತ್ರಿಕೆ 1 ಇದೆ. ಎಲ್ಲ ವಿದ್ಯಾರ್ಥಿಗಳು ಟಿಕ್ ಮಾಡ್ಕೊಳ್ಳಿ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ನಿಮ್ಮ ಹತ್ರ ಇಟ್ಕೊಳ್ಳಿ, ನೀವು ಟಿಕ್ ಮಾಡ್ಕೊಳ್ಳಿ ಆಯಿತಾ. ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಟಿಕ್ ಮಾಡ್ಕೊಳ್ಳಿ. ಮಾದರಿ ಪ್ರಶ್ನೆ ಪತ್ರಿಕೆ 1 ಆಯಿತಾ. ಕೀ ಆನ್ಸರ್ ಮಾಡ್ತಾ ಇದ್ದೇನೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ನಿಮಗೆ MCQ ಕ್ವಶನ್ ಅಲ್ಲಿ ಆಗಿರ್ಬೋದು ಮತ್ತು ಸಾಮಾನ್ಯ 1 ಅಂಕದ ಪ್ರಶ್ನೆಗಳಲ್ಲಿ ಮತ್ತು 2 ಅಂಕದ ಪ್ರಶ್ನೆಯಲ್ಲಿ ಮತ್ತು ಇಲ್ಲಿ 5 ಮಾರ್ಕ್ಸ್ ಕ್ವಶನಲ್ಲಿ ಮತ್ತು 10 ಮಾರ್ಕ್ಸ್ ಕ್ವಶನಲ್ಲಿ ಯಾವುದು ಅತಿ ಹೆಚ್ಚು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇಲ್ಲಿ ಕೇಳಿದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿಗಳು ಟಿಕ್ ಮಾಡ್ಕೊಳ್ಳಿ, ಇಲ್ಲಿ ಹೆಚ್ಚಾಗಿ ಕೇಳಿದ್ದಾರೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇವಾಗ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನಿಮಗೆ ತಪ್ಪದೇ ಬರುತ್ತೆ. ದ್ವಿತೀಯ PUC ಸೆಕೆಂಡ್ PUC ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಕನ್ನಡ ವರ್ಷನ್ ಮತ್ತು ಇಂಗ್ಲೀಷ್ ವರ್ಷನ್ ಕೂಡ ಇದೆ ಆಯಿತಾ. ಎಲ್ಲ ವಿದ್ಯಾರ್ಥಿಗಳು ಟಿಕ್ ಮಾಡ್ಕೊಳ್ಳಿ. ಇಂಗ್ಲೀಷ್ ವರ್ಷನ್ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು. ಇದು ನಿಮಗೆ ಹಾಟ್ ಕ್ವಶನ್ ಅಂದರೆ ಹೈಯರ್ ಥಿಂಕಿಂಗ್ ಲೆವೆಲ್ ಕ್ವಶನ್ ಆಗಿರುತ್ತೆ. ಕ್ವಶನ್ ನಂಬರ್ 1, ಮರು ಮತದಾನದ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಳಗೆ ನೀಡಿರುವ ಯಾವ ಹೇಳಿಕೆಯು ಸರಿಯಾಗಿದೆ. ಈ ರೀತಿಯಲ್ಲಿ ನಿಮಗೆ ಹಾಟ್ ಕ್ವಶನ್ ಅಂದರೆ ಹೈಯರ್ ಥಿಂಕಿಂಗ್ ಓರಿಯೆಂಟೆಡ್ ಕ್ವಶನ್ ಕೇಳ್ತಾರೆ. ಇಲ್ಲಿ ನೋಡಿ, ಇವಾಗ ಮತದಾನದ ಸಮಯದಲ್ಲಿ ಮತಯಂತ್ರದ ನಾಶ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಆಪ್ಷನ್ ಎ ಅಂತ ಇದೆ ನೋಡಿ. ಇನ್ನು ಉಳಿದಿರುವಂಥ 2 ಆಪ್ಷನ್ ಕೂಡ ಮತ್ತು 3 ಆಪ್ಷನ್ ಕೂಡ ಅದು ಆಗೋದಿಲ್ಲ ಆಯಿತಾ, ಅದಕ್ಕೆ ಸರಿ ಹೊಂದಲ್ಲ ಅದು. ಕ್ವಶನ್ ನಂಬರ್ 2, ವಿಶ್ವ ಪರಿಸರ ದಿನಾಚರಣೆಯನ್ನು ಈ ದಿನದಂದು ಆಚರಿಸಲಾಗುವುದು. ಇದಕ್ಕೆ ಆನ್ಸರ್ ಡಿ ಆಗಿರುತ್ತೆ, 5ನೇ ಜೂನ್. ಎಲ್ಲ ವಿದ್ಯಾರ್ಥಿಗಳು ಗೊತ್ತಿದೆ. ಅದೇ ರೀತಿ ಇವಾಗ ಕ್ವಶನ್ ನಂಬರ್ 3, ಲಿಬಾದ್ಯ ನಿರಂಕುಶ ಅಧಿಕಾರಿ ಯಾರು ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಮ್ಯೂಮರ್ ಗಡಾಫೆ. ಆನ್ಸರ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ, ಮ್ಯೂಮರ್ ಗಡಾಫೆ. ಅದೇ ರೀತಿ ಕ್ವಶನ್ ನಂಬರ್ 4, ಇಲ್ಲಿ ಈ ರೀತಿಯಲ್ಲಿ ನಿಮಗೆ ಹಾಟ್ ಕ್ವಶನ್ ಮತ್ತೊಂದು ಇಲ್ಲಿ ಕೇಳಿದ್ದಾರೆ. ಚಿತ್ರ ಕೊಟ್ಟಿರ್ತಾರೆ ಆಯಿತಾ, ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕು. ಹಾಟ್ ಕ್ವಶನ್ ಇದು ಓಕೆ, ಹೈಯರ್ ಥಿಂಕಿಂಗ್ ಲೆವೆಲ್ ಕ್ವಶನ್ ಆಗಿರುತ್ತೆ ಇದು. ಯಾವ ಸಂಘಟನೆಯು ಮುಂದಿನ ಪೀಳಿಗೆಯನ್ನು ಯುದ್ಧ ಎಂಬ ವಿಧ್ವಂಸಕಾರಿ ಪ್ರವೃತ್ತಿಯಿಂದ ರಚಿಸುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ನೀಡಿರುವ ಚಿತ್ರವನ್ನು ವೀಕ್ಷಿಸಿ ಆಯಿತಾ, ಈ ಕೆಳಗಿನ ಉತ್ತರವನ್ನು ಆರಿಸಿ ಆಯಿತಾ. ಈ ಒಂದು ಇವಾಗ ಚಿತ್ರವನ್ನು ನೀವು ನೋಡಿದ ತಕ್ಷಣ ನಿಮಗೆ ಯಾವ ರೀತಿಯಲ್ಲಿ ಇವಾಗ ಅರ್ಥವನ್ನು ಕೊಡುತ್ತೆ ನೀವು ಅರ್ಥ ಮಾಡ್ಕೊಳ್ಳಿ ಇವಾಗ ಆಯಿತಾ. ವಿಶ್ವಸಂಸ್ಥೆಯೇ ಇದಕ್ಕೆ ಆನ್ಸರ್ ಏನು, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಆಯಿತಾ. ಚಿತ್ರವನ್ನು ಗಮನಿಸಬೇಕು, ಹೈಯರ್ ಓರಿಯೆಂಟೆಡ್ ಕ್ವಶನ್ ಇದು ಕೇಳ್ತಾರೆ ನಿಮಗೆ, ಅಂದರೆ ಹಾಟ್ ಕ್ವಶನ್ ಇದು. ಇದು ಚಿತ್ರವನ್ನು ಗಮನಿಸಿದಾಗ ಆಯಿತಾ, ವಿಶ್ವಸಂಸ್ಥೆ ಇದಕ್ಕೆ ಆನ್ಸರ್ ಆಪ್ಷನ್ ಬಿ. ಅದೇ ರೀತಿ ಕ್ವಶನ್ ನಂಬರ್ 5, ಈ ಕೆಳಗಿನ ಯಾವ ಹೇಳಿಕೆಯು ಸೂಕ್ತವಾಗಿದೆ. ಇಲ್ಲಿ ಆಪ್ಷನ್ ಎ ಕೊಟ್ಟಿದ್ದಾರೆ, ಇಂದಿರಾ ಗಾಂಧಿ ಮತ್ತು ZA ಭುಟ್ಟೋ ತಾಸ್ಕೆಂಡ್ ಒಪ್ಪಂದಕ್ಕೆ ಸಹಿ ಹಾಕಿದರು ಅಂತ. ಆಪ್ಷನ್ ಬಿ ಕೇಳಿದ್ದಾರೆ, ಅಯೂಬ್ ಖಾನ್ ಮತ್ತು ಇಂದಿರಾ ಗಾಂಧಿ ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದರು. ಅದೇ ರೀತಿ ಆಪ್ಷನ್ ಸಿ ಕೇಳಿದರೆ, ಜವಾಹರ್ಲಾಲ್ ನೆಹರು ಮತ್ತು ಚೌವ್ಹಾಣ್ ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದರು. ಆಪ್ಷನ್ ಡಿ ಕೇಳಿದರೆ, ಇಲ್ಲಿ VP ಸಿಂಗ್ ಮತ್ತು ನವಾಜ್ ಶರೀಫ್ ಲಾಹೋರ್ ಒಪ್ಪಂದಕ್ಕೆ ಸಹಿ ಹಾಕಿದರು ಅಂತ ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ, ಜವಾಹರ್ಲಾಲ್ ನೆಹರು ಮತ್ತು ಚೌವ್ಹಾಣ್ ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದರು. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಯಿತಾ. ಅದೇ ರೀತಿ ಇಲ್ಲಿ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ಇವಾಗ ಖಾಲಿ ಬಿಟ್ಟ ಸ್ಥಳ ನೋಡಿ ಆಯಿತಾ, ಖಾಲಿ ಬಿಟ್ಟ ಸ್ಥಳ. ಇಲ್ಲಿ ನೋಡಿ ಕ್ವಶನ್ ನಂಬರ್ 6, ಇಲ್ಲಿ ನೋಡಿ, ಇಲ್ಲಿ ಖಾಲಿ ಬಿಟ್ಟ ಸ್ಥಳ ಆಗಿರಬಹುದು, MCQ ಕ್ವಶನ್ ಆಗಿರಬಹುದು ಮತ್ತು ಅದೇ ರೀತಿ 2 ಅಂಕದ ಪ್ರಶ್ನೆ ಆಗಿರ್ಬೋದು. ನಿಮಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಸ್ನೇಹಿತರೆ. ಈ ಕ್ವಶನ್ಸ್ಗಳು ನಿಮಗೆ ಡೆಫಿನೆಟ್ಲಿ ಆ್ಯನುವಲ್ ಕ್ವಶನ್ ಪೇಪರ್ನಲ್ಲಿ ನೋಡೋಕ್ಕೆ ಸಿಗುತ್ತೆ ಆಯಿತಾ. ಯಾಕೆಂದರೆ MCQ ಕ್ವಶನ್ 3 ಮಾಡಲ್ ಕ್ವಶನ್ ಪೇಪರ್ ಒಳಗಿಂದು ಮತ್ತು 2 ಅಂಕದ ಪ್ರಶ್ನೆ ಎಲ್ಲವೂ ನೋಡ್ಕೊಂಡ್ಬಿಟ್ರೆ ಇಲ್ಲಿ 20 ಮಾರ್ಕ್ಸ್ ನಿಮಗೆ ಬಂದೇ ಬರುತ್ತೆ 1 ಅಂಕದ ಪ್ರಶ್ನೆಯಲ್ಲಿ ಆಯಿತಾ. 2 ಅಂಕದ ಪ್ರಶ್ನೆಯಲ್ಲಿ ಸಂಪೂರ್ಣವಾಗಿ ಅಂಕ ಬರುತ್ತೆ ನಿಮಗೆ. ವೆರಿ ಸಿಂಪಲ್ ಕ್ವಶನ್ಸ್ಗಳಾಗಿರುತ್ತೆ ಸ್ನೇಹಿತರೆ. ಇವೇ ನಿಮಗೆ ಕ್ವಶನ್ ನೋಡೋಕ್ಕೆ ಸಿಗುತ್ತೆ. ಆರಾಮಾಗಿ ನೀವು 20 ಮಾರ್ಕ್ಸ್ ತೆಗೆದುಕೊಳ್ಳಬಹುದು 1 ಅಂಕದ ಪ್ರಶ್ನೆಯಲ್ಲಿ ಸಿಂಪಲ್ ಆಗಿ ಆಯಿತಾ. 5 MCQ ಕ್ವಶನ್, 5 ಖಾಲಿ ಬಿಟ್ಟ ಸ್ಥಳ, 5 ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಅಂದರೆ ಹೊಂದಿಸಿ ಬರೀರಿ, 5 ಒನ್ ವರ್ಡ್ ಕ್ವಶನ್, 20 ಮಾರ್ಕ್ಸ್ ಬಂತು. ಕ್ವಶನ್ ನಂಬರ್ 6 ನೋಡೋಣ ಇವಾಗ. ಇಲ್ಲಿ ಡ್ಯಾಶ್ ರವರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಸೇರಿದಾಗ ಪಕ್ಷಾಂತರ ನಿಷೇಧ ಕಾಯ್ದೆಯ ಅನುಸಾರ ಶಾಸನ ಸಭಾ ಸದಸ್ಯ ಕಳೆದುಕೊಳ್ಳುವುದಿಲ್ಲ. ಇದಕ್ಕೆ ಸದಸ್ಯತ್ವ ಕಳೆದುಕೊಳ್ಳುವುದಿಲ್ಲ. ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಅಲ್ಲಿ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ನಿಮಗೆ ಬ್ರಾಕೆಟ್ನಲ್ಲಿ ಮೇಲ್ಗಡೆ. ಇದಕ್ಕೆ ಸ್ಪೀಕರ್ ಆಪ್ಷನ್ನಲ್ಲಿ ಮೇಲ್ಗಡೆ ನಿಮಗೆ ಕೊಟ್ಟಿದ್ದಾರೆ. ಸ್ಪೀಕರ್ ಇಸ್ ದ ರೈಟ್ ಆನ್ಸರ್. ಇದು 6ನೇದಾಗಿರುತ್ತೆ. ಕ್ವಶನ್ ನಂಬರ್ 7, ಡ್ಯಾಶ್ ರಂದು ಜೈವಿಕ ವೈವಿಧ್ಯ ಕಾಯ್ದೆ ಜಾರಿಗೆ ಬಂದಿತ್ತು. ಓಕೆ, ಜೈವಿಕ ವೈವಿಧ್ಯ ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗ, 2002 ಆಯಿತಾ. ಇಲ್ಲಿ ಮೇಲ್ಗಡೆ ಆಪ್ಷನ್ ಇದೆ ನೋಡಿ, ಇದು 7ನೇದಾಗಿರುತ್ತೆ. ಅದೇ ರೀತಿ ಇಲ್ಲಿ ಕ್ವಶನ್ ನಂಬರ್ ಇವಾಗ 8 ನೋಡೋಣ. ಕ್ವಶನ್ ನಂಬರ್ 8, ಡ್ಯಾಶ್ ರಂದು
ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದರು? ಇದಕ್ಕೆ ಆನ್ಸರ್ ಆಗಿರುತ್ತೆ ಎಲ್ ಎ ಕಾಪ್ಮ್ಯಾನ್. ಆಪ್ಷನ್ ಅಲ್ಲಿ ಮೇಲ್ಗಡೆ. ಕ್ವಶನ್ ನಂಬರ್ 5, ಅಂತಾರಾಷ್ಟ್ರೀಯ ನ್ಯಾಯಾಲಯವು ಡ್ಯಾಶ್ನಲ್ಲಿದೆ? ಎಲ್ಲಿ? ದಿ ಹೇಗ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 10, CHOGM ಅಂದರೆ ಕಾಮನ್ವೆಲ್ತ್ ಆಯಿತಾ ಆರ್ಗನೈಸೇಷನ್ ಗೌರ್ಮೆಂಟ್ ಮೀಟಿಂಗ್ ಅಂತ ಆಯಿತಾ. ಇದಕ್ಕೆ ಆನ್ಸರ್ ಆಗಿರುತ್ತೆ ಅಂದರೆ ಹೆಡ್ಸ್ ಗೌರ್ಮೆಂಟ್ ಮೀಟಿಂಗ್ ಅಂತ, ಅದು ಇದಕ್ಕೆ ಇಂಗ್ಲೆಂಡ್ ಅಂತ ಆನ್ಸರ್. ಅದೇ ರೀತಿ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನೋಡಿ, ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್. ಬೌಂಡರಿ ಕಮಿಷನ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಆಯಿತಾ. ಕೊನೆಯ ಆಪ್ಷನ್ ಇದೆ ನೋಡಿ ಆಯಿತಾ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಸ್ನೇಹಿತರೆ ನಿಮಗೆ. ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಆಗಿರ್ಬೋದು, ಒನ್ ವರ್ಡ್ ಕ್ವಶನ್ ಆಗಿರ್ಬೋದು, MCQ ಕ್ವಶನ್ ಆಗಿರ್ಬೋದು, 2 ಮಾರ್ಕ್ಸ್ ಕ್ವಶನ್ ಆಗಿರ್ಬೋದು, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಬೌಂಡರಿ ಕಮಿಷನ್ ಸರ್ ಸಿರಿಲ್ ರ್ಯಾಡ್ಕ್ಲಿಫ್. ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಮಸೂರಿ. ಅದೇ ರೀತಿ ಇಲ್ಲಿ 3ನೇಯ ಸಿ ಏನು ಕೇಳಿದರೆ ಭಯೋತ್ಪಾದನೆ. ಇದಕ್ಕೆ ಆನ್ಸರ್ ಆಗುತ್ತೆ ಮೂಲ ಪದ ಏನು? ಭಯೋತ್ಪಾದನೆಯ ಮೂಲ ಪದ ಟೆರರ್. ಅದೇ ರೀತಿ 24ನೇ ಅಕ್ಟೋಬರ್ 1945 ಇದಕ್ಕೆ ಆನ್ಸರ್ ಆಗಿರುತ್ತೆ ವಿಶ್ವಸಂಸ್ಥೆ. ಅದೇ ರೀತಿ ಇಲ್ಲಿ ನೋಡಿ ಮೂಕನಾಯಕ ಇದಕ್ಕೆ ಆನ್ಸರ್ ಆಗುತ್ತೆ ಡಾಕ್ಟರ್ BR ಅಂಬೇಡ್ಕರ್. ಮೂಕನಾಯಕ ಡಾಕ್ಟರ್ BR ಅಂಬೇಡ್ಕರ್. ಇಲ್ಲಿ ಸಾಮಾನ್ಯ 1 ಅಂಕದ ಪ್ರಶ್ನೆಗಳು ನೋಡಿ ಸ್ನೇಹಿತರೆ. ಇವಾಗ ಆಪರೇಷನ್ ಪೋಲೋ ಎಂದರೇನು? ಇದಕ್ಕೆ ಆನ್ಸರ್ ಆಗಿರುತ್ತೆ ಹೈದರಾಬಾದಿನ ನಿಜಾಮನ ದಂಗೆಯನ್ನು ಆಯಿತಾ, ಹೈದರಾಬಾದಿನ ನಿಜಾಮನ ದಂಗೆಯನ್ನು ನಿಯಂತ್ರಿಸಲು ರಚಿಸಿದ ಪೊಲೀಸ್ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಎಂದು ನಾವು ಕರೆಯುತ್ತೇವೆ ಆಯಿತಾ. ಹೈದರಾಬಾದಿನ ನಿಜಾಮನ ದಂಗೆಯನ್ನು ನಿಯಂತ್ರಿಸಲು ರಚಿಸಿದ ಪೊಲೀಸ್ ಕಾರ್ಯಾಚರಣೆ ಆಗಿದೆ ಅಂತ ಇಷ್ಟೇ ಬರೀರಿ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಮೇಲ್ಗಡೆ ಶೋ ಆಗ್ತಾ ಇದೆ. ಕ್ವಶನ್ ನಂಬರ್ 13, ಮನುಸ್ಮೃತಿಯನ್ನು ಯಾವಾಗ ಅಳವಡಿಸಲಾಯಿತು? ಇದಕ್ಕೆ ಆನ್ಸರ್ ಆಗಿರುತ್ತೆ 185 ಕ್ರಿಸ್ತಪೂರ್ವ 185ರಲ್ಲಿ ಆಯಿತಾ. ಅದೇ ರೀತಿ ಕ್ವಶನ್ ನಂಬರ್ 14, ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳನ್ನು ರಕ್ಷಿಸಲು ಮುಖ್ಯಸ್ಥರು ಯಾರು ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ ಆಯಿತಾ. ಇದಕ್ಕೆ ಆನ್ಸರ್ ಆಗಿರುತ್ತೆ ಜಿಲ್ಲಾಧಿಕಾರಿ ಆಯಿತಾ. ಕ್ವಶನ್ ನಂಬರ್ 15, LAC ಅನ್ನು ವಿಸ್ತರಿಸಿ ಅಂತ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಮೇಲ್ಗಡೆ ಶೋ ಆಗ್ತಾ ಇರುತ್ತೆ ಆಯಿತಾ. ಇದಕ್ಕೆ ಆನ್ಸರ್ ಆಗಿರುತ್ತೆ ಲೀನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್, ಇಲ್ಲಿ ಮೇಲ್ಗಡೆ ಶೋ ಆಗ್ತಾ ಇದೆ ನೋಡಿ. ಅದೇ ರೀತಿ ಕ್ವಶನ್ ನಂಬರ್ 16 ಇದೆ. ಕ್ವಶನ್ ನಂಬರ್ 16, ಬಂಗಬಂಧು ಎಂದು ಯಾರನ್ನು ಕರೆಯುವರು? ಇದಕ್ಕೆ ಆನ್ಸರ್ ಆಗಿರುತ್ತೆ ಶೇಖ್ ಮುಜಬ್ಬುರ್ ರೆಹಮಾನ್. ಇವಾಗ 2 ಅಂಕದ ಪ್ರಶ್ನೆಗಳು ನೋಡೋಣ ಸ್ನೇಹಿತರೆ, ಇಂಗ್ಲೀಷ್ ವರ್ಷನ್ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ. ಕ್ವಶನ್ ನಂಬರ್ 17, ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವುದು ಎಂದರೇನು? ಕ್ವಶನ್ ನಂಬರ್ 18 ನೋಡೋಣ. ಕೇಂದ್ರ ಸೇವೆಗಳ ಯಾವುದಾದರೂ 2 ಉದಾಹರಣೆಗಳನ್ನು ತಿಳಿಸಿ. ನೋಡೋಣ ಆನ್ಸರ್. 19, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಪದಚ್ಯುತಿ ವಿಧಾನವನ್ನು ಬರೆಯಿರಿ. ಇದಕ್ಕೆ ಆನ್ಸರ್ ನೋಡೋಣ. 20, ಡಾಕ್ಟರ್ BR ಅಂಬೇಡ್ಕರ್ ಅವರ 3 ಜನಪ್ರಿಯ ವಾಣಿಗಳನ್ನು ತಿಳಿಸಿ. ಆನ್ಸರ್ ನೋಡೋಣ. ಕ್ವಶನ್ ನಂಬರ್ 21, ಕೆಳಗಿನ ಚಿತ್ರವನ್ನು ಉಲ್ಲೇಖಿಸಿ ಕಡ್ಡಾಯ ಶಿಕ್ಷಣದ ಅರ್ಥ ಬರೆಯಿರಿ. ನೋಡಿ, ಚಿತ್ರವನ್ನು ಗಮನಿಸಿ ಕಡ್ಡಾಯ ಶಿಕ್ಷಣವನ್ನು ನಾವು ಬರೀಬೇಕಾಗಿರುತ್ತೆ, ಅರ್ಥ ಬರೀಬೇಕಾಗಿರುತ್ತೆ ಯಾವ ರೀತಿಯಲ್ಲಿ ಶಿಕ್ಷಣ ಕಡ್ಡಾಯವಾಗಿದೆ ಅಂತ. ಅದೇ ರೀತಿ NDA ಮೈತ್ರಿಕೂಟದ ಯಾವುದಾದರೂ 2 ರಾಜಕೀಯ ಪಕ್ಷಗಳನ್ನು ತಿಳಿಸಿ. ಆನ್ಸರ್ ನೋಡೋಣ. ಅದೇ ರೀತಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ವ್ಯಾಖ್ಯಾನಿಸಿ ಅಂತ ಕ್ವಶನ್ ನಂಬರ್ 23 ಕೇಳಿದ್ದಾರೆ. ಅದೇ ರೀತಿ ಕ್ವಶನ್ ನಂಬರ್ 24, ಪೆರೆಸ್ಟೋವಿಕಾ ಮತ್ತು ಗ್ಲಾಸ್ನಾಸ್ಟ್ ಎಂದರೇನು ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಈ ಎಲ್ಲವೂ ಪ್ರಶ್ನೆಗಳಿಗೆ ಆನ್ಸರ್ ನೋಡೋಣ. ಇಂಗ್ಲೀಷ್ ವರ್ಷನ್ ಮತ್ತು ಕನ್ನಡ ವರ್ಷನ್ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ. ಇಲ್ಲಿ ನೋಡಿ, ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಷ್ಟೇ ನೀವು. 2-3 ವಾಕ್ಯದಲ್ಲಿ ಉತ್ತರಿಸಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಕೆಳಗಡೆ ಆನ್ಸರ್ ಇದೆ. ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವುದು ಎಂದರೇನು? ಇದಕ್ಕೆ ಆನ್ಸರ್ ಆಗಿರುತ್ತೆ ಚುನಾವಣೆಗಳಿಗೆ ರಾಜ್ಯ ನಿಧಿಯು ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳಿಗೆ ಚುನಾವಣಾ ಪ್ರಕ್ರಿಯೆಯಲ್ಲಿನ ಅವರ ನಿಭಾಯಿಸುವಿಕೆಯನ್ನು ಸುಲಭಗೊಳಿಸಲು ಹಣಕಾಸಿನ ಬೆಂಬಲವನ್ನು ಒದಗಿಸುವ ವ್ಯವಸ್ಥೆಯನ್ನು ಸೂಚಿಸುತ್ತದೆ ಅಂತ. ಕೇಂದ್ರ ಸೇವೆಗಳ ಯಾವುದಾದರೂ 2 ಉದಾಹರಣೆಗಳನ್ನು ತಿಳಿಸಿ. ಇಂಗ್ಲೀಷ್ ವರ್ಷನ್ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಕೆಳಗಡೆ ಆಯಿತಾ. ಇದಕ್ಕೆ ಆನ್ಸರ್ ಆಗಿರುತ್ತೆ ಭಾರತೀಯ ವಿದೇಶಿಯ ಸೇವೆ, ಭಾರತೀಯ ಕಂದಾಯ ಸೇವೆ, ಭಾರತೀಯ ರೈಲು ಸೇವೆ. ಯಾವುದಾದರೂ ನೀವು 2 ಬರೀರಿ. ಭಾರತೀಯ ರಕ್ಷಣಾ ಸೇವೆ ಆಗಿರಬಹುದು, ಭಾರತೀಯ ಅಂಚೆ ಸೇವೆ ಇತ್ಯಾದಿ ಯಾವುದಾದ್ರೂ 2 ಬರೀರಿ. ಎನಿ 2 ಅಂತ ಬ್ರಾಕೆಟ್ನಲ್ಲಿ ಕೊಟ್ಟಿದ್ದೇನೆ. ಓಕೆ, ಭಾರತೀಯ ರೈಲ್ವೆ ಸೇವೆ, ಅದೇ ರೀತಿ ಭಾರತೀಯ ರಚನಾ ಸೇವೆ, ಭಾರತೀಯ ವಿದೇಶಿ ಸೇವೆ, ಭಾರತೀಯ ಕಂದಾಯ ಸೇವೆ. ಇಲ್ಲಿ ನೋಡಿ, ಇಂಡಿಯನ್ ಫಾರಿನ್ ಸರ್ವಿಸ್, ಇಂಡಿಯನ್ ರೆವಿನ್ಯೂ ಸರ್ವಿಸ್, ಇಂಡಿಯನ್ ರೈಲ್ವೆ ಸರ್ವಿಸ್, ಇಂಡಿಯನ್ ಡಿಫೆನ್ಸ್ ಸರ್ವಿಸ್, ಅದೇ ರೀತಿ ಪೋಸ್ಟಲ್ ಸರ್ವಿಸ್ ಅಂತ ಇಂಗ್ಲೀಷ್ ಎಲ್ಲ ವಿದ್ಯಾರ್ಥಿಗಳಿಗೆ ಇದೆ. ಕ್ವಶನ್ ನಂಬರ್ 19, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಪದಚ್ಯುತಿ ವಿಧಾನವನ್ನು ಬರೆಯಿರಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಭಾರತೀಯ ಸಂವಿಧಾನದ 317ನೇ ವಿಧಿಯಲ್ಲಿ ವಿವರಿಸುವ ಕಾನೂನುಗಳಿಗಾಗಿ ಭಾರತದ ರಾಷ್ಟ್ರಪತಿಗಳು, ಓಕೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್
ಸದಸ್ಯರನ್ನು ಕಚೇರಿಯಿಂದ ತೆಗೆದುಹಾಕಬಹುದು. ಓಕೆ, ಪದಚ್ಯುತಿ ಅಧಿಕಾರ ಯಾರಿಗಿರುತ್ತೆ? ರಾಷ್ಟ್ರಪತಿಗಳು ಅಂತ ಒಟ್ಟಾರೆ. ಆಯಿತಾ, ಇಂಗ್ಲೀಷ್ ವರ್ಷನ್ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿದೆ. ಅದೇ ರೀತಿ ಇಲ್ಲಿ ಕ್ವಶನ್ ನಂಬರ್ 20, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 3 ಜನಪ್ರಿಯ ವಾಣಿಗಳನ್ನು ತಿಳಿಸಿ ಅಂದ ತಕ್ಷಣ ಇದಕ್ಕೆ ಆನ್ಸರ್ ಆಗಿರುತ್ತೆ ಸಂಘಟನೆ, ಹೋರಾಟ, ಶಿಕ್ಷಣ. ಯಾವುದಾದ್ರೂ 2 ಬರೀರಿ, ಇಲ್ಲಾಂದರೆ 3 ಬರೀರಿ. ಆನ್ಸರ್ ಇಲ್ಲಿ ಇಂಗ್ಲೀಷ್ ವರ್ಷನ್ ಎಲ್ಲ ವಿದ್ಯಾರ್ಥಿಗಳಿದೆ. ಕ್ವಶನ್ ನಂಬರ್ 21, ಕೆಳಗಿನ ಚಿತ್ರವನ್ನು ಉಲ್ಲೇಖಿಸಿ. ಅಂದರೆ ಅಲ್ಲಿ ಕಡ್ಡಾಯ ಶಿಕ್ಷಣದ ಬಗ್ಗೆ ಅಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ. ಕೆಳಗಿನ ಚಿತ್ರವನ್ನು ಉಲ್ಲೇಖಿಸಿ ಕಡ್ಡಾಯ ಶಿಕ್ಷಣದ ಅರ್ಥ ಬರೆಯಿರಿ. ನೋಡಿ, ಭಾರತದ ಸಂಪತ್ತು 2002ರಲ್ಲಿ ಸಂವಿಧಾನಕ್ಕೆ 86ನೇ ತಿದ್ದುಪಡಿ ಪಾಸ್ ಮಾಡಿ 21ನೇ ವಿಧಿಯ ಉಪನಿಧಿ ಸೇರ್ಪಡೆ ಮಾಡಿ 6 ವರ್ಷದಿಂದ 14 ವರ್ಷದ ಎಲ್ಲ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಮಾಡಲಾಗಿದೆ. ನೋಡಿ, ಒಟ್ಟಾರೆಯಲ್ಲಿ 6ರಿಂದ 14 ವರ್ಷ ಒಳಗಿನ ಎಲ್ಲ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಅಂದರೆ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಲಾಗಿದೆ ಅಂತ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿ ಕೊಟ್ಟಿದ್ದೇನೆ. ಕ್ವಶನ್ ನಂಬರ್ 22, NDA ಮೈತ್ರಿಕೂಟದ ಯಾವುದಾದ್ರೂ 2 ರಾಜಕೀಯ ಪಕ್ಷಗಳನ್ನು ತಿಳಿಸಿ ಅಂದ ತಕ್ಷಣ BJP ಜನತಾದಳ ಯು, ಜನತಾದಳ ಎಸ್, ಅದೇ ರೀತಿ ತೆಲುಗು ದೇಶಂ, ಲೋಕ ಜನಶಕ್ತಿ, ಶಿವಸೇನೆ ಇತ್ಯಾದಿ. ಯಾವುದಾದ್ರೂ 2 ಬರೀರಿ. ಆಯಿತಾ, ಇಂಗ್ಲೀಷ್ ವರ್ಷನ್ ಕೂಡ ಇಲ್ಲಿ ಕೆಳಗಡೆ ನಾನು ಕೊಟ್ಟಿದ್ದೇನೆ. ಆಯಿತಾ, ಇವು 2 ಅಂಕದ ಪ್ರಶ್ನೆಯಲ್ಲಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಇವೇ ನಿಮಗೆ ಕ್ವಶನ್ ಇಂಪಾರ್ಟೆಂಟ್ ಆಗಿರುತ್ತೆ. ಮಾದರಿ ಪ್ರಶ್ನೆ ಪತ್ರಿಕೆ 1, 2 ಮತ್ತು 3ರಲ್ಲಿ ಕೇಳಿರುವಂಥ ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ ಮತ್ತು MCQ ಕ್ವಶನ್ ಎಲ್ಲವೂ. ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ವ್ಯಾಖ್ಯಾನಿಸಿ ಅಂದ ತಕ್ಷಣ ಓಲಾ ಜೋಸೆಫ್ ಅವರ ಪ್ರಕಾರ ಆಯಿತಾ, ಅಂತಾರಾಷ್ಟ್ರೀಯ 66 ಸಂಬಂಧ ಎಂಬುದು ರಾಷ್ಟ್ರಗಳ ನಡುವೆ ಅಥವಾ ರಾಜ್ಯಗಳ ನಡುವೆ ವಿವಿಧ ಸಂಘಟನೆಗಳ ಸದಸ್ಯರ ನಡುವೆ ನಡೆಯುವ ಪ್ರಕ್ರಿಯೆಗಳೇ ಅಧ್ಯಯನ ಮಾಡಲಾಗಿದೆ ಅಂತ ಈ ರೀತಿ. ಅದೇ ರೀತಿ ಕ್ವಶನ್ ನಂಬರ್ 24, ಪೆರೆಸ್ಕೋವಿಕೆ ಮತ್ತು ಗ್ಲಾಸ್ನಾಸ್ಟ್ ಎಂದರೇನು ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದರೆ ಇದಕ್ಕೆ ಆನ್ಸರ್ ಆಗಿರುತ್ತೆ 1985ರಲ್ಲಿ ರಷ್ಯಾದ ಅಧ್ಯಕ್ಷರಾದ ಮಿಖೈಲ್ ಗೋರ್ಬಚೋವ್ ಅವರು ಜಾರಿಗೆ ತಂದ ಆರ್ಥಿಕ ಮತ್ತು ರಾಜಕೀಯ ಸುಧಾರಣೆಗಳಾಗಿವೆ ಅಂತ. ಇಲ್ಲಿ ಪೆರೆಸ್ಟ್ರೋವಿಕಾ ಅಂದರೆ ಪುನರ್ರಚನೆ, ಅದೇ ರೀತಿ ಗ್ಲಾಸ್ನಾಸ್ಟ್ ಅಂದರೆ ಇಲ್ಲಿ ಮುಕ್ತತೆ ಅಂತ ಇಲ್ಲಿ ಕೊಟ್ಟಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು 5 ಅಂಕದ ಪ್ರಶ್ನೆಗಳು ಇಲ್ಲಿ ಅಬ್ಸರ್ವ್ ಮಾಡಿರಿ. ಎಲ್ಲ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಬೇಕಾದ 5 ಅಂಕದ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ. ಇಲ್ಲಿ ನೋಡಿ, ಕ್ವಶನ್ ನಂಬರ್ ಆಯಿತಾ 27, ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನು ಬರೆಯಿರಿ. ವೆರಿ ಇಂಪಾರ್ಟೆಂಟ್. ರಾಷ್ಟ್ರಗಳ ನಿರ್ಮಾಣದ ವಿವಿಧ ಅಗತ್ಯ ಅಂಶಗಳನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್. ಅಸ್ಮಿತೆ ರಾಜಕಾರಣದ ಉಗಮಕ್ಕೆ ಕಾರಣಗಳು ಯಾವ್ಯಾವು ಅಂಶಗಳು. ವೆರಿ ಇಂಪಾರ್ಟೆಂಟ್. ಯುವ ಜನತೆಯ ಭ್ರಷ್ಟಾಚಾರ ವಿರುದ್ಧ ಅಂತ ನಿಮಗೆ ಒಂದು ಪ್ರಶ್ನೆ ಕೇಳ್ತಾರೆ. ಯುವ ಜನತೆಯ ಭ್ರಷ್ಟಾಚಾರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ನಿಮಗೆ. ಆಯಿತಾ, ಅದೇ ರೀತಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ವೇಟ್ ಮಾಡಿ. ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಯನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್. ಆಯಿತಾ, ನಿಮಗೆ ಈ ಕ್ವಶನ್ಸ್ಗಳು 5 ಅಂಕದ ಪ್ರಶ್ನೆಯಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ರಾಜ್ಯಗಳ ಪುನರ್ರಚನೆಗೆ ಅಂತ ಪ್ರಶ್ನೆ ಇದೆಯಲ್ಲ, ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಆಯಿತಾ, ಹೆಚ್ಚಾಗಿ ಈ ಪ್ರಶ್ನೆಗಳನ್ನು ನೀವು ಅಭ್ಯಾಸ ಮಾಡಬೇಕಾಗುತ್ತೆ. ಇಲ್ಲಿ ಯಾವ ಕ್ವಶನ್ಸ್ಗಳು ನಾವು ಹೇಳಿದ್ವಲ್ಲ ಅವು ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ 10 ಅಂಕದ ಪ್ರಶ್ನೆಯಲ್ಲಿ ನೋಡಿ, ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್. 10 ಅಂಕದ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಇದು ಪ್ರತಿ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ. ಕೋಮುವಾದದ ಕಾರಣಗಳು ಮತ್ತು ಪರಿಹಾರ ಉಪಯೋಗಗಳು ವಿವರಿಸಿ. ವೆರಿ ಇಂಪಾರ್ಟೆಂಟ್. ನೋಡ್ಕೊಳ್ಳಿ. ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್. ಇವಾಗ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ನೋಡಿ, ಇಲ್ಲಿ 5 ಅಂಕದ ಪ್ರಶ್ನೆಯಲ್ಲಿ ಟಿಕ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 26 ವೆರಿ ಇಂಪಾರ್ಟೆಂಟ್. ಕ್ವಶನ್ ನಂಬರ್ 27 ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಕ್ವಶನ್ ನಂಬರ್ 29 ವೆರಿ ಇಂಪಾರ್ಟೆಂಟ್. ಕ್ವಶನ್ ನಂಬರ್ 30 ವೆರಿ ಇಂಪಾರ್ಟೆಂಟ್. ಕ್ವಶನ್ ನಂಬರ್ 31 ವೆರಿ ಇಂಪಾರ್ಟೆಂಟ್. ಕ್ವಶನ್ ನಂಬರ್ 32 ವೆರಿ ಇಂಪಾರ್ಟೆಂಟ್. ಇವಾಗ ಇಲ್ಲಿ 10 ಅಂಕದ ಪ್ರಶ್ನೆಯಲ್ಲಿ ಕ್ವಶನ್ ನಂಬರ್ 34 ವೆರಿ ಇಂಪಾರ್ಟೆಂಟ್. 35 ವೆರಿ ಇಂಪಾರ್ಟೆಂಟ್. 37 ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 2 ನೋಡೋಣ ಬನ್ನಿ ಸ್ನೇಹಿತರೆ. ಮಾದರಿ ಪ್ರಶ್ನೆ ಪತ್ರಿಕೆ 2 1 ಇವಾಗ ಕಂಪ್ಲೀಟ್ ಆಯಿತು. ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 2 ಆಯಿತಾ. ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಟಿಕ್ ಮಾಡ್ಕೊಳ್ಳಿ. ಇಲ್ಲಿ ಇಂಗ್ಲೀಷ್ ವರ್ಷನ್ ಕೂಡ ಮಾಡಲ್ ಕ್ವಶನ್ ಪೇಪರ್ ಇದೆ ಕೆಳಗಡೆ ಆಯಿತಾ. ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಟಿಕ್ ಮಾಡ್ಕೊಳ್ಳಿ ಆಯಿತಾ. ಇಲ್ಲಿ ಇದೆ ನೋಡಿ, ಇಲ್ಲಿ 2 ಅಂಕದ ಪ್ರಶ್ನೆಗಳು ಮತ್ತು MCQ ಕ್ವಶನ್ ಎಲ್ಲವಕ್ಕೆ ಆನ್ಸರ್ ಮಾಡ್ತಿದ್ದಾನೆ. ಎಲ್ಲರೂ ಗಮನಿಟ್ಟು ಕೇಳಿ. ಕ್ವಶನ್ ನಂಬರ್ 1 ನೋಡೋಣ ಇವಾಗ ಆಯಿತಾ. ಈ ರೀತಿ ನಿಮಗೆ ಹಾಟ್ ಕ್ವಶನ್ ಕೂಡ ಇಲ್ಲಿ ಕೇಳಿದ್ದಾರೆ. ಡೋಂಟ್ ವರಿ, ನಮಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿಯಲ್ಲಿ ಹಾಟ್ ಕ್ವಶನ್ಸ್ಗಳು ಬರ್ತಾ ಇದೆ, ಯಾವ ರೀತಿ ಇಲ್ಲ ಅಂತ. ಮಾದರಿ ಪ್ರಶ್ನೆ ಪತ್ರಿಕೆ 2 ಇದರ ಕೀ ಆನ್ಸರ್ ನೋಡೋಣ ಬನ್ನಿ. ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 1 ಕಂಪ್ಲೀಟ್ ಆಯಿತು. ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ MCQ ಕ್ವಶನ್ 1ನೇ ಪ್ರಶ್ನೆ 1, ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರರ ಕ್ಷೇತ್ರವನ್ನು ನೀಡಿದ ಕಾಯ್ದೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ 1909ರ ಕಾಯ್ದೆ. ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರ ಕ್ಷೇತ್ರವನ್ನು ನೀಡಿದ ಕಾಯ್ದೆ ಅಂದ ತಕ್ಷಣ 1909ರ ಕಾಯ್ದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಇವಾಗ ಮುಂದಿನ ಪ್ರಶ್ನೆ 2ನೇ ಪ್ರಶ್ನೆ ಕ್ವಶನ್ ನಂಬರ್ 2, ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದನ್ನು ಕಾವಲುಗಾರ ಎಂದು ಪರಿಗಣಿಸಲಾಗಿದೆ. ಇದಕ್ಕೆ ಆಪ್ಷನ್ ಬಿ
ವಿರೋಧ ಪಕ್ಷ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ಮೈಸೂರಿನ ತಾತತ್ಯ ಎಂದು ಯಾರು ಹೆಸರುವಾಸಿಯಾಗಿರುವರು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ, ಶ್ರೀ ವೆಂಕಟಕೃಷ್ಣಯ್ಯ. ಆಯಿತಾ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಶ್ರೀ ವೆಂಕಟಕೃಷ್ಣಯ್ಯ, ವೆಂಕಟಕೃಷ್ಣಯ್ಯ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಈ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಗುರುತಿಸಿ. ಇಲ್ಲಿ ನೋಡಿ, ಎಲ್ಲರೂ ಸ್ಟೇಜ್ ಮೇಲೆ ನಿಂತಿದ್ದಾರೆ. ಬೇರೆ ಬೇರೆ ಪಕ್ಷದ ಕಡೆಯವರು ಸದಸ್ಯರಾಗಿರ್ತಾರೆ. ಇವರು ಬೇರೆ, ಇವರು ಬೇರೆ. ಆಯಿತಾ, ಇಲ್ಲಿ ಇಂದಿರಾ ಗಾಂಧಿ ಆಗಿರ್ಬೋದು, ಇವರು ಬೇರೆ ಆಗಿದ್ದಾರೆ. ಇಲ್ಲಿ ಕುಮಾರಸ್ವಾಮಿ ಆದರೆ, ಬೇರೆ ಬೇರೆ ರಾಜಕೀಯಗಳ ಸದಸ್ಯರು ಅದಾರೆ ಇಲ್ಲಿ. ಓಕೆ, ಸಮ್ಮಿಶ್ರ ಸರ್ಕಾರದ ರಚನೆಯಾಗುವ ಸಂದರ್ಭ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಆಯಿತಾ, ಅಂದರೆ ಇಲ್ಲಿ ಕೇಳಿದ್ದಾರೆ ನೋಡಿ, ಸಮ್ಮಿಶ್ರ ಸರ್ಕಾರ ರಚನೆಯಾಗುವ ಸಂದರ್ಭ. ಇದಕ್ಕೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಯಾವುದೇ ನಿರ್ದಿಷ್ಟ ಪಕ್ಷ ಫಸ್ಟ್ ಬಹುಮತವನ್ನು ಪಡೆಯದಿದ್ದಾಗ, ಆಯಿತಾ, ಪಡೆಯದಿದ್ದಾಗ ಈ ಒಂದು ಸಮ್ಮಿಶ್ರ ಸರ್ಕಾರ ರಚನೆಯಾಗುತ್ತದೆ. ಯಾವುದೇ ನಿರ್ದಿಷ್ಟ ಪಕ್ಷ ಫಸ್ಟ್ ಬಹುಮತವನ್ನು ಪಡೆಯದಿದ್ದಾಗ ಅಂತ ನೋಡಿ. ಓಕೆ, ಕ್ವಶನ್ ನಂಬರ್ 5 ನೋಡೋಣ ಇವಾಗ. ಆಯಿತಾ, ಇದಕ್ಕೆ ಡಿ ಆನ್ಸರ್ ಆಗಿರುತ್ತೆ. 4ನೇದಕ್ಕೆ ಆನ್ಸರ್ ಡಿ. ಕ್ವಶನ್ ನಂಬರ್ 5, ಈ ಕೆಳಗಿನವುಗಳಲ್ಲಿ ಆಸಿಯಾನ್ ಸದಸ್ಯ ರಾಷ್ಟ್ರ ಯಾವುದು ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ಡಿ ಬ್ರುನೈ ಆನ್ಸರ್, ಬ್ರುನೈ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಖಾಲಿ ಬಿಟ್ಟ ಸ್ಥಳ ನೋಡಿ, ಚುನಾವಣೆಯ ಮೂಲ ಪದ ಎಲಿಗರ್ ಡ್ಯಾಶ್ ಪದದಿಂದ ಬಂದಿದೆ. ಎಲಿಗರ್ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಅಂದ ತಕ್ಷಣ ಲ್ಯಾಟಿನ್. ಆಯಿತಾ, ಕ್ವಶನ್ ನಂಬರ್ 7, ಪುನರ್ಜೀವನದ ಅವಧಿಯಲ್ಲಿ ಭಾರತದಲ್ಲಿ ಸಾಮಾಜಿಕ ಪಿಡುಗುಗಳನ್ನು ಹೋಗಲಾಡಿಸಲು ಡ್ಯಾಶ್ ಶ್ರಮಿಸಿದರು. ಇದಕ್ಕೆ ಆನ್ಸರ್ ಆಗಿರುತ್ತೆ ರಾಜಾರಾಮ್ ಮೋಹನ್ ರಾಯ್. ಓಕೆ, ಕ್ವಶನ್ ನಂಬರ್ 8, ಬಂಗಾಳ ಸರ್ಕಾರವು ಡ್ಯಾಶನ್ನು ನಿಷೇಧಿಸಿತು. ಇದಕ್ಕೆ ಆನ್ಸರ್ ನೀಲಿ ಬೆಳೆ. ಓಕೆ, ನೀಲಿ ಬೆಳೆಯನ್ನು ನಿಷೇಧಿಸಿತು ಬಂಗಾಳ ಸರ್ಕಾರ. ಕ್ವಶನ್ ನಂಬರ್ 9, ಡ್ಯಾಶ್ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವವಾಗಿದೆ. ಇದಕ್ಕೆ ಆನ್ಸರ್ ಪಂಚಶೀಲ. ಆಯಿತಾ, 1972ರ ಸಿಮ್ಲಾ ಒಪ್ಪಂದಕ್ಕೆ ಇಂದಿರಾ ಗಾಂಧಿ ಮತ್ತು ಡ್ಯಾಶ್ ರವರು ಸಹಿ ಹಾಕಿದರು. ಇದಕ್ಕೆ ಆನ್ಸರ್ ಜಡೆ ಬುಟ್ಟೋ. ಅಲ್ಲಿ ಆಪ್ಷನ್ ಇದೆ ನೋಡಿ, ಜಡೆ ಬುಟ್ಟೋ ಆಪ್ಷನ್ ಮೇಲ್ಗಡೆ. ಆಯಿತಾ, ಅದೇ ರೀತಿ ಇಲ್ಲಿ ಹೊಂದಿಸಿ ಬರೆಯಿರಿ ಮತ್ತು ಖಾಲಿ ಬಿಟ್ಟ ಸ್ಥಳ ನೋಡಿ ಸ್ನೇಹಿತರೆ. ಇವಾಗ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್. ಆಯಿತಾ, ಇಲ್ಲಿ ನೋಡಿ, ಆಪರೇಷನ್ ಪೋಲೋ. ಇದಕ್ಕೆ ಆನ್ಸರ್ ಆಗಿರುತ್ತೆ ಹೈದರಾಬಾದಿನ ನಿಜಾಮನ, ಅಂದರೆ ಆಪರೇಷನ್ ಪೋಲೋ ಅಂದರೆ ಏನು, ಹೈದರಾಬಾದಿನ ನಿಜಾಮನ ದಂಗೆಗಳನ್ನು ಆಯಿತಾ ರಕ್ಷಿಸಲು ಆಯಿತಾ ಒಂದು ಕಾರ್ಯಾಚರಣೆ ಮಾಡಿದಾರಂತ. ಆಯಿತಾ, ಅದೇ ರೀತಿ ಆಫ್ರಿಕಾ. ಇದಕ್ಕೆ ಆನ್ಸರ್ ಆಗಿರುತ್ತೆ ಜನಾಂಗೀಯತೆ, ಅಂದರೆ ಅಲ್ಲಿನ ಜನಾಂಗೀಯತೆ ಬೇರೆ ಬೇರೆ ಇದೆ. ಇದಕ್ಕೆ ಸೆರಿಯಾ, ಅಸಿರಿಯನ್ಸ್, ಸೆರಿಯಾ. ಅದೇ ರೀತಿ H.J. ಮಾರ್ಗ್ಥೋ. ಇದಕ್ಕೆ ಆನ್ಸರ್ ಅಂತಾರಾಷ್ಟ್ರೀಯ ಸಂಬಂಧಗಳು, ಭಾರತ, G20. ಅದೇ ರೀತಿ ಇಲ್ಲಿ ಸಾಮಾನ್ಯ 1 ಅಂಕದ ಪ್ರಶ್ನೆಗಳು ಮತ್ತು 2 ಅಂಕದ ಪ್ರಶ್ನೆಗಳು ನೋಡೋಣ ಸ್ನೇಹಿತರೆ. ಸಾಮಾನ್ಯ 1 ಅಂಕದ ಪ್ರಶ್ನೆಯಲ್ಲಿ ನೋಡಿ, ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಶೋ ಆಗ್ತದೆ ಮೇಲ್ಗಡೆ. ರಾಜ್ಯ ಸರ್ಕಾರದಲ್ಲಿ ಸಂಪುಟ ಕಾರ್ಯದರ್ಶಿಯಾಗಿ ಯಾರು ಕಾರ್ಯನಿರ್ವಹಿಸುವರು? ಇದಕ್ಕೆ ಆನ್ಸರ್ ಆಗಿರುತ್ತೆ ಮುಖ್ಯ ಕಾರ್ಯದರ್ಶಿ. ಮೇಲ್ಗಡೆ ಇಂಗ್ಲೀಷ್ ವರ್ಷನ್ ಕೂಡ ಇಲ್ಲಿ ಶೋ ಆಗ್ತಾ ಇದೆ ವಿತ್ ಆನ್ಸರ್ ಕೂಡ. ಕ್ವಶನ್ ನಂಬರ್ 13, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ವತಃ ಪ್ರವೇಶಿಸಲು ಮುನ್ನುಗ್ಗಿದ ದೇವಾಲಯ ಯಾವುದು ಅಂದ ತಕ್ಷಣ ಇದಕ್ಕೆ ಆನ್ಸರ್ ಆಗಿರುತ್ತೆ ನಾಸಿಕ್ದ ಕಲಾರಾಮ್ ದೇವಾಲಯ, ಅಂದರೆ ಮಂದಿರ. ಕ್ವಶನ್ ನಂಬರ್ 14, ಕಾರ್ಮಿಕರ ಚಳುವಳಿಯ ಯಾವುದಾದ್ರೂ ಒಂದು ಕಾರಣವನ್ನು ಬರೀರಿ ಅಂದ ತಕ್ಷಣ ಉದ್ಯೋಗಿಯ ಸಮಸ್ಯೆ ಆಗಿರ್ಬೋದು, ಕಾರ್ಮಿಕರ ಹಿತಾಸಕ್ತಿ ನಿರ್ಲಕ್ಷ್ಯ, ಈ 2 ಬರೀರಿ. ಭಾರತ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು ಅಂದ ತಕ್ಷಣ ಜವಾಹರ್ಲಾಲ್ ನೆಹರು. ಅದೇ ರೀತಿ ಕ್ವಶನ್ ನಂಬರ್ 16, CTBTಯನ್ನು ವಿಸ್ತರಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಕಾಂಪ್ರಿಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ, ಸಮಗ್ರ ಅಣುಶಸ್ತ್ರ ಪರೀಕ್ಷೆ ನಿಷೇಧ ಒಪ್ಪಂದ ಅಂತ. ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಆಯಿತಾ, ನಿಮಗೆ 10 ಮಾರ್ಕ್ಸ್ ಬರುತ್ತೆ. ಕ್ವಶನ್ ನಂಬರ್ 17, ಭಾರತ ಚುನಾವಣಾ ಆಯೋಗವು ಒಂದು ಸ್ವತಂತ್ರ ಅಂಗವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ? ಇದಕ್ಕೆ ಆನ್ಸರ್ ನೋಡೋಣ. ಕ್ವಶನ್ ನಂಬರ್ 18, ರಾಜಕೀಯ ತಾಟಸ್ಥ್ಯ ಎಂದರೇನು? ಇದಕ್ಕೆ ಆನ್ಸರ್ ನೋಡೋಣ. ಅಖಿಲ ಭಾರತ ಸೇವೆಗಳಿಗೆ 2 ಉದಾಹರಣೆಗಳನ್ನು ನೀಡಿ. ಇದಕ್ಕೆ ಚಿಪ್ಕೋ ಚಳುವಳಿಯ 2 ನೇತಾರರನ್ನು ಹೆಸರಿಸಿ. ಅದೇ ರೀತಿ ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಆಸ್ಟ್ರೇಲಿಯಾದ ವಿಶಿಷ್ಟ ಗುಣವನ್ನು ಬರೆಯಿರಿ. ಅಂದರೆ ಈ ರೀತಿ ನಿಮಗೆ ಹಾಟ್ ಕ್ವಶನ್ ಕೇಳಿರ್ತಾರೆ. ಖಾಸಗೀಕರಣದ 2 ರಾಜಕೀಯ ಪರಿಣಾಮಗಳನ್ನು ತಿಳಿಸಿ. ಬ್ರಿಕ್ಸ್ನ ಯಾವುದಾದ್ರೂ 2 ಸದಸ್ಯ ರಾಷ್ಟ್ರಗಳನ್ನು ಬರೆಯಿರಿ. ವರ್ಣ ಭೇದ ನೀತಿ ಎಂದರೇನು? ಈ ಎಲ್ಲವೂ ಪ್ರಶ್ನೆಗಳಿಗೆ ಇವಾಗ ಆನ್ಸರ್ ನೋಡೋಣ. ಇಲ್ಲಿ ನೋಡಿ, ಈ ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಕೊಟ್ಟಿದ್ದೇನೆ. ಕ್ವಶನ್ ನಂಬರ್ 17, ಭಾರತದ ಚುನಾವಣಾ ಆಯೋಗ ಒಂದು ಸ್ವತಂತ್ರ ಅಂಗವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ? ಭಾರತ ಚುನಾವಣಾ ಆಯೋಗವು ಭಾರತದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಚುನಾವಣಾ ಪ್ರಕ್ರಿಯೆಯಲ್ಲಿ ನಿರ್ವಹಿಸುವ ಜವಾಬ್ದಾರಿಯನ್ನು ಹೊಂದಿರುವ ಸ್ವಾಯತ್ತ ಸಾಂವಿಧಾನಿಕ ಪ್ರಾಧಿಕಾರವಾಗಿದೆ. ಈ ಸಂಸ್ಥೆಯು ಭಾರತದಲ್ಲಿ ಲೋಕಸಭೆ, ರಾಜ್ಯಸಭೆ, ರಾಜ್ಯ ಶಾಸನ ಸಭೆಗಳು ಮತ್ತು ದೇಶದಲ್ಲಿ ರಾಷ್ಟ್ರಪತಿ ಮತ್ತು ಉಪಾಧ್ಯಕ್ಷರ ಕಚೇರಿಗಳಿಗೆ ಚುನಾವಣೆಗಳನ್ನು ನಿರ್ವಹಿಸುತ್ತದೆ. ಇದಕ್ಕೆ ಆನ್ಸರ್ ಆಗಿರುತ್ತೆ. ಆಯಿತಾ, ಇಲ್ಲಿ ಇಂಗ್ಲೀಷ್ ವರ್ಷನ್ ಎಲ್ಲ ವಿದ್ಯಾರ್ಥಿಗಳಿಗೆ ಕೆಳಗಡೆ ಕೊಟ್ಟಿದ್ದೇನೆ. ಅದೇ ರೀತಿ
ರಾಜಕೀಯ ತಾಟಸ್ಥ್ಯ ಎಂದರೇನು? ಇದಕ್ಕೆ ಆನ್ಸರ್ ಆಗಿರೋದು ಸ್ನೇಹಿತರೆ, ನಾಗರಿಕ ಸೇವಾ ವರ್ಗದ ನೌಕರರು ಸಂವಿಧಾನದ ಚೌಕಟ್ಟಿನಲ್ಲಿನ ಕರ್ತವ್ಯ ನಿರ್ವಹಿಸಿ ಯಾವುದೇ ರಾಜಕೀಯ ಪಕ್ಷಗಳೊಂದಿಗೆ ಗುರುತಿಸಿಕೊಳ್ಳದೆ ರಾಜಕೀಯವಾಗಿ ತಟಸ್ಥವಾಗಿರುವುದೇ ರಾಜಕೀಯ ತಟಸ್ಥೆ ಎಂದು ನಾವು ಕರೆಯುತ್ತೇವೆ. ಕ್ವಶನ್ ನಂಬರ್ 19, ಅಖಿಲ ಭಾರತ ಸೇವೆಗಳಿಗೆ 2 ಉದಾಹರಣೆಗಳು ನೀಡಿ ಅಂದ ತಕ್ಷಣ IAS, IPS, IFS. ಆಯಿತಾ? ಗಿವ್ ಎಕ್ಸಾಂಪಲ್ ಆಲ್ ಇಂಡಿಯಾ ಸರ್ವಿಸ್, IAS, IPS, IFS. ಆಯಿತಾ? ಅದೇ ರೀತಿ ಕ್ವಶನ್ ನಂಬರ್ 20, ಚಿಪ್ಕೋ ಚಳುವಳಿಯ 2 ನೇತಾರರನ್ನು ಹೆಸರಿಸಿ ಅಂದ ತಕ್ಷಣ ಇದಕ್ಕೆ ಆನ್ಸರ್ ಆಗಿರುತ್ತೆ ಚಾಂಡಿ ಪ್ರಸಾದ್ ಭಟ್, ಅದೇ ರೀತಿ ಸುಂದರ್ಲಾಲ್ ಬಹುಗುಣ ಮತ್ತು ಅದೇ ರೀತಿ ಘನಶ್ಯಾಮ್ ಶಾತೋರಿ, ಅದೇ ರೀತಿ ಧೂಮಸಿಂಗ ನೇಗಿ. ಆಯಿತಾ? ಇಲ್ಲಿ ಇಂಗ್ಲೀಷ್ ವರ್ಷನ್ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಕೊಟ್ಟಿದ್ದೇನೆ. ಅದೇ ರೀತಿ ಕ್ವಶನ್ ನಂಬರ್ 21, ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಆಸ್ಟ್ರೇಲಿಯಾದ ವಿಶಿಷ್ಟ ಗುಣವನ್ನು ಬರೆಯಿರಿ. ಅಲ್ಲಿ ನಿಮಗೆ ಒಂದು ಚಿತ್ರ ಕೊಟ್ಟಿದ್ದಾರಲ್ಲ, ಈ ಚಿತ್ರವನ್ನು ಗಮನಿಸಿದರೆ ಮೂಲ ಆದಿವಾಸಿ ಬುಡಕಟ್ಟು ಜನಾಂಗದ ನೃತ್ಯ, ಅದೇ ರೀತಿ ಆಸ್ಟ್ರೇಲಿಯಾದ ವಿಶಿಷ್ಟ ಮೂಲ ನಿವಾಸಿತನದ ಗುಣ ಪ್ರತಿಬಿಂಬಿಸುತ್ತದೆ ಅಂತ ಇಷ್ಟು ಆನ್ಸರ್ ಬರೀರಿ. ಅದೇ ರೀತಿ ಕ್ವಶನ್ ನಂಬರ್ 22, ಖಾಸಗೀಕರಣದ 2 ರಾಜಕೀಯ ಪರಿಣಾಮಗಳನ್ನು ತಿಳಿಸಿ ಅಂದ ತಕ್ಷಣ ಇದಕ್ಕೆ ಆನ್ಸರ್ ಆಗಿರುತ್ತೆ ಸಂಪತ್ತಿನ ಕೇಂದ್ರೀಕರಣ, ಅಧಿಕ ಲಾಭ, ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ, ಅದೇ ರೀತಿ ಉದ್ಯೋಗ ಭದ್ರತೆ ಇಲ್ಲ, ಅದೇ ರೀತಿ ಸೇವಾ ಮನೋಭಾವ ಕಡಿಮೆ ಇತ್ಯಾದಿ ಅಂತ ಯಾವುದಾದ್ರೂ 2 ಬರೀರಿ. ಆಯಿತಾ? ಅದೇ ರೀತಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಕೊಟ್ಟಿದ್ದೇನೆ. ಕ್ವಶನ್ ನಂಬರ್ 23, ಬ್ರಿಕ್ಸ್ನ ಯಾವುದಾದ್ರೂ 2 ಸದಸ್ಯ ರಾಷ್ಟ್ರಗಳನ್ನು ಬರೀರಿ ಅಂದ ತಕ್ಷಣ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ. ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿದೆ. ವರ್ಣಭೇದ ನೀತಿ ಎಂದರೇನು? ಚರ್ಮದ ಬಣ್ಣದ ಆಧಾರದ ಮೇಲೆ ಬಿಳಿಯರು ಕರಿಯರು ಘೋಷಣೆ ಮಾಡುವ ನೀತಿಯನ್ನು ವರ್ಣಭೇದ ನೀತಿ ಎನ್ನುತ್ತೇವೆ. ಅಂದರೆ ಚರ್ಮದ ಬಣ್ಣದ ಆಧಾರ ಮೇಲೆ ಕೂಗುವುದನ್ನು, ಕರಿಯರು ಬಿಳಿಯರು ಎಂಬ ಭೇದ ಭಾವ ಮಾಡುವುದನ್ನು ಆಯಿತಾ ವರ್ಣಭೇದ ಎಂದು ನಾವು ಕರೆಯುತ್ತೇವೆ. ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 2 ಆಯಿತು. ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಕೇಳುವಂಥ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ ನೋಡೋಣ. ಇಲ್ಲಿ ನೋಡಿ, ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ 5 ಅಂಕದ ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್. ಕ್ವಶನ್ ನಂಬರ್ 25 ವೆರಿ ವೆರಿ ಇಂಪಾರ್ಟೆಂಟ್. ಕ್ವಶನ್ ನಂಬರ್ 26 ವೆರಿ ವೆರಿ ಇಂಪಾರ್ಟೆಂಟ್. ಭಾರತ ಸರ್ಕಾರದ ಕಾಯ್ದೆ 1935ರ ಪ್ರಕಾರ ಪ್ರಮುಖ ಮುಖ್ಯಾಂಶಗಳು ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್. 1956ರ ರಾಜ್ಯಗಳ ಪುನರ್ ರಚನಾ ಕಾಯ್ದೆ ಮುಖ್ಯಾಂಶಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಜಿಲ್ಲಾ ಆಡಳಿತದ ಮುಖ್ಯಸ್ಥರಾಗಿ ಜಿಲ್ಲಾಧಿಕಾರಿಗಳ ಕಾರ್ಯಗಳನ್ನು ವಿಶ್ಲೇಷಿಸಿ. ನೋಡಿ ಮತ್ತೆ ಇಂಪಾರ್ಟೆಂಟ್ ಆಗಿರುತ್ತೆ. ಮಾನವ ಹಕ್ಕುಗಳ ಬಗ್ಗೆ ಇಂಪಾರ್ಟೆಂಟ್. ಭ್ರಷ್ಟಾಚಾರ ನೋಡಿ ನಾನು ಹೇಳಿದ್ದೀನಿ ನಿಮಗೆ. ಅದೇ ರೀತಿ ಭಯೋತ್ಪಾದನೆ ವಿರೋಧ ಯುವಜನತೆ ಪ್ರಕಾರ ನೋಡಿ ಮತ್ತೆ ರಿಪೀಟ್ ಆಗಿದೆ ಕ್ವಶನ್. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕುರಿತು ಒಂದು ಟಿಪ್ಪಣಿ ಬರೀರಿ. ವೆರಿ ವೆರಿ ಇಂಪಾರ್ಟೆಂಟ್. ಸಾರ್ಕ್ನ ಸಂಘಟನೆಯಲ್ಲಿ ಭಾರತದ ಪಾತ್ರವನ್ನು ಅದು ಆಪ್ಷನ್ ಇಟ್ಕೊಳ್ಳಿ. ಆದರೆ ಇಲ್ಲಿ 10 ಮಾರ್ಕ್ಸ್ ಕ್ವಶನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ. ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿ. ಈ 2 ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. 34 ಮತ್ತು 35 ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆಯಿತಾ? ಅದೇ ರೀತಿ ಭಾರತದ ಮತ್ತು ಶ್ರೀಲಂಕಾ ನಡುವಿನ ಸಂಬಂಧಗಳನ್ನು ವಿಶ್ಲೇಷಿಸಿ. ಇದು 37 ಸುಮ್ಮನೆ ನೀವು ಆಪ್ಷನ್ ಇಟ್ಕೊಳ್ಳಿ. ಇವಾಗ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ನೋಡಿ ಕ್ವಶನ್ ನಂಬರ್ ಇಲ್ಲಿ 25 ವೆರಿ ವೆರಿ ಇಂಪಾರ್ಟೆಂಟ್, 26 ವೆರಿ ವೆರಿ ಇಂಪಾರ್ಟೆಂಟ್, 27 ವೆರಿ ವೆರಿ ಇಂಪಾರ್ಟೆಂಟ್, 28 ವೆರಿ ವೆರಿ ಇಂಪಾರ್ಟೆಂಟ್, 29 ವೆರಿ ವೆರಿ ಇಂಪಾರ್ಟೆಂಟ್. ಆಯಿತಾ? ಅದೇ ರೀತಿ 31 ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ನಿಮಗೆ 32 ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆಯಿತಾ? ಇದು ನಿಮಗೆ 4 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಆಯಿತಾ? 5 ಅಂಕದ ಪ್ರಶ್ನೆಯಲ್ಲಿ 5 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. 10 ಅಂಕದ ಪ್ರಶ್ನೆಯಲ್ಲಿ ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಪಾಲಿಟಿಕ್ಸ್ ಪಾರ್ಟೀಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್. 34 35 ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ 37 ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆಯಿತಾ? ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 3 ನೋಡೋಣ ಬನ್ನಿ. 1 ಆಯಿತು, 2 ಆಯಿತು. ಸ್ನೇಹಿತರೆ ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 3ಕ್ಕೆ ಆನ್ಸರ್ ಮಾಡ್ತದೆ. ಕೊನೆಯ ಮಾದರಿ ಪ್ರಶ್ನೆ ಪತ್ರಿಕೆ ಇಲ್ಲಿ ನೋಡಿ. ಆಯಿತಾ? ಇದಕ್ಕೆ ಆನ್ಸರ್ ಆಗಿರುತ್ತೆ. 1ನೇ ಪ್ರಶ್ನೆಗೆ ಆನ್ಸರ್, ಯಾವ ಕಾಯ್ದೆಯು ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಿತು? ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಡಿ. 1858ರ ಕಾಯ್ದೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 2, ಪ್ರತ್ಯಕ್ಷ ಚುನಾವಣೆಯ ಉದಾಹರಣೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಲೋಕಸಭಾ. ಅದೇ ರೀತಿ ಕ್ವಶನ್ ನಂಬರ್ 3, ಜಿಲ್ಲಾ ಆಡಳಿತದ ಮುಖ್ಯಸ್ಥರು ಯಾರಾಗಿರ್ತಾರೆ? ಆಪ್ಷನ್ ಬಿ ಜಿಲ್ಲಾಧಿಕಾರಿಗಳು. ಆಯಿತಾ? ಡೆಪ್ಟಿ ಕಮಿಷನರ್. ಆಯಿತಾ? ಕ್ವಶನ್ ನಂಬರ್ 4, ಈ ಕೆಳಗೆ ಕೊಟ್ಟಿರುವ ಚಿತ್ರವನ್ನು ನೋಡಿ ಮತ್ತು ಅದು ಏನೇನು ಪ್ರತಿಬಿಂಬಿಸುತ್ತದೆ. ಅಂದರೆ ನೋಡಿ ಇದು ಯಾವ ರೀತಿಯಲ್ಲಿ ನಿಮಗೆ ಹೈಯರ್ ಥಿಂಕಿಂಗ್ ಲೆವೆಲ್ ಕ್ವಶನ್ ಕೇಳಿದಾರೆ ನೋಡಿ. ಅಂದರೆ ಹಾಟ್ ಕ್ವಶನ್ ಆಗಿರುತ್ತೆ. ಇದು ಹಾಟ್ಸ್ ಕ್ವಶನ್ ಅಂತ ನೀವು ಕರಿತೀರಲ್ಲ, ಆ ರೀತಿಯಲ್ಲಿ MCQ ಕ್ವಶನ್ ವೆರಿ ಈಸಿ ಸ್ನೇಹಿತರೆ. ಈ ರೀತಿಯಲ್ಲಿ ನಿಮಗೆ ಪ್ರಶ್ನೆ ಕೇಳಿದಾಗ ಏನು ಇಲ್ಲಿ ನೋಡಿ, ಇಲ್ಲಿ ಇವಾಗ ಇಲ್ಲಿ ಏನೋ ಕಾಯಿನ್ಸ್ ಅದಾವೆ, ಇಲ್ಲಿ ಕಾಯಿನ್ಸ್ ಅದಾವೆ. ಸೊ ಸ್ಕಿಲ್ಸ್ ಬೇಸ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಅದು
ಆಯಿತಾ. ಜಾತಿ ಮತ್ತು ಆಧಾರಿತ ಅಸಾಮಾನ್ಯತೆ ಅದು ಆಗಲ್ಲ, ಯಾಕೆಂದರೆ ಜಾತಿ ಮತ್ತು ಆಧಾರಿತ ಅಸಾಮಾನ್ಯತೆ ಅಂದ ತಕ್ಷಣ ಬೇರೆ ರೀತಿಯಲ್ಲಿ ನಿಮಗೆ ಚಿತ್ರ ಕೊಡ್ತಿದ್ರಿ. ಇಲ್ಲಿ ರಾಜಕೀಯ ಅಸಾಮಾನ್ಯತೆ ಅಂದ ತಕ್ಷಣ ಇಲ್ಲಿ ಬೇರೆ ನಿಮಗೆ ಏನಿದಿಲ್ಲ ಚಿತ್ರ ಕೊಡ್ತಿದ್ರಿ. ಇಲ್ಲಿ ಆರ್ಥಿಕವಾಗಿ ನೋಡಿ, ಇಲ್ಲಿ ನೋಡಿ ಆರ್ಥಿಕವಾಗಿ ನೋಡಿ, ಇಲ್ಲಿ ಕಾಯಿನ್ಸ್ ಇದೆ, ಇಲ್ಲಿ ಹೆಚ್ಚಿದೆ ಕಾಯಿನ್ಸ್, ಇಲ್ಲಿ ಕಡಿಮೆ ಇದೆ ಆಯಿತಾ. ಸೂಟ್ ಬೋಟ್ ಹಾಕಿರುವಂಥ ಮಹಿಳೆ, ಸೂಟ್ ಬೋಟ್ ಹಾಕಿರುವಂಥ ಪುರುಷ ಆಯಿತಾ. ಇಲ್ಲಿ ಏನಿದೆಲ್ಲ ಇದಕ್ಕೆ ಆನ್ಸರ್ ಆಗಿರುತ್ತೆ ಆರ್ಥಿಕ ಅಸಾಮಾನ್ಯತೆ. ಇಲ್ಲಿ ಕಾಯಿನ್ಸ್ ಹೆಚ್ಚಿದೆ, ಇಲ್ಲಿ ಕಾಯಿನ್ಸ್ ಕಡಿಮೆ ಇದೆ ಅಂತ ಅರ್ಥ. ಅದೇ ರೀತಿ ಕ್ವಶನ್ ನಂಬರ್ 5 ರಾಜಕೀಯ ವ್ಯವಸ್ಥೆಗೆ ಅಗತ್ಯವಾದ ಮೌಲ್ಯಗಳು, ಪ್ರವೃತ್ತಿಗಳು ಮತ್ತು ನಡವಳಿಕೆಗಳನ್ನು ಇದನ್ನು ಸೂಚಿಸುತ್ತದೆ. ಇದಕ್ಕೆ ಆನ್ಸರ್ ರಾಜಕೀಯ ಸಂಸ್ಕೃತಿ. ಇವಾಗ ಖಾಲಿ ಬಿಟ್ಟ ಸ್ಥಳ ನೋಡಿ ಸ್ನೇಹಿತರೆ, ಖಾಲಿ ಬಿಟ್ಟ ಸ್ಥಳ. ಭಾರತದಲ್ಲಿ ಮತದಾನಕ್ಕೆ ನಿಗದಿಪಡಿಸಿದ ಕನಿಷ್ಠ ವಯೋಮಿತಿ, ಇದಕ್ಕೆ ಆನ್ಸರ್ ಆಗಿರುತ್ತೆ 18 ವರ್ಷಗಳು ಅಂತ ಇಲ್ಲಿ ಆಪ್ಷನ್ಸ್ ನಿಮಗೆ ಮೇಲ್ಗಡೆ ಕೊಟ್ಟಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಸದಸ್ಯರ ನಿವೃತ್ತಿಯ ವಯಸ್ಸು, ಇದಕ್ಕೆ ಆನ್ಸರ್ ಆಗಿರುತ್ತೆ 65 ವರ್ಷಗಳು. 65 ವರ್ಷಗಳು ಅಂತ ಇಲ್ಲಿ ಕೊಟ್ಟಿದ್ದಾರೆ, 65 ವರ್ಷಗಳು. ಅದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಪ್ರಾರಂಭಿಸಿದ ದಿನಪತ್ರಿಕೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಮೂಕನಾಯಕ. ಇಲ್ಲಿ ಮೇಲ್ಗಡೆ ಆಪ್ಷನ್ ಇದೆ ನೋಡಿ, ಮೂಕನಾಯಕ. ಅದೇ ರೀತಿ ವೆಸ್ಟ್ ಪಾಲಿಯಾ ಒಪ್ಪಂದ ಡ್ಯಾಶ್ ರಲ್ಲಿ ಆಯಿತು, ಇದಕ್ಕೆ ಆನ್ಸರ್ ಆಗಿರುತ್ತೆ 1648. ಮತ್ತು ಅದೇ ರೀತಿ ಕ್ವಶನ್ ನಂಬರ್ 10 ಕೊವಿಲೇಷನನ್ನು ಅಂತ ಇಲ್ಲಿ ಕೊಟ್ಟಿದ್ದಾರೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಕೊವಿಲೇಸಿಯ ಅಂತ ಇಲ್ಲಿ ಮೇಲ್ಗಡೆ ಆಪ್ಷನ್ ಇದೆ. ಇವಾಗ ಬೇರೆ ಪ್ರಶ್ನೆ ನೋಡೋಣ. ಇವಾಗ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನೋಡಿ. ಎಲೆ ಕಾಫ್ಮ್ಯಾನ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಎಲೆ ಕಾಫ್ಮ್ಯಾನ್, ಇದಕ್ಕೆ ಅಸ್ಮಿತೆ ರಾಜಕಾರಣ. ಅದೇ ರೀತಿ 86ನೇ ಸಂವಿಧಾನ ತಿದ್ದುಪಡಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ 2002. ಅಂದರೆ 6ರಿಂದ 14 ವಯಸ್ಸಿನ ಎಲ್ಲ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಅಂತ ನೋಡಿ ಆಯಿತಾ. ಇದು 2002 ಏನಿದೆಯಲ್ಲ, 6ರಿಂದ 14 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ 2002. 86ನೇ ಸಂವಿಧಾನದ ತಿದ್ದುಪಡಿ 2002ರಲ್ಲಿ 6 to 14 years ಎಲ್ಲ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಎಜುಕೇಷನ್ ಅಂತ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಲೀಸಸ್ ಫೇರ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಮುಕ್ತ ಮಾರುಕಟ್ಟೆ ನೀತಿ ಆಯಿತಾ, ಲೀಸಸ್ ಫೇರ್. ಅದೇ ರೀತಿ ವಿಶ್ವಸಂಸ್ಥೆ ನ್ಯೂಯಾರ್ಕ್. ಅದೇ ರೀತಿ ಭಾರತದ ವಿದೇಶಾಂಗ ನೀತಿ ಜವಾಹರ್ಲಾಲ್ ನೆಹರು ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಸಾಮಾನ್ಯ 1 ಅಂಕದ ಪ್ರಶ್ನೆಗಳು ನೋಡಿ. ಕ್ವಶನ್ ನಂಬರ್ 12 ರಾಜ್ಯ ಸೇವೆಗಳಿಗೆ ಒಂದು ಉದಾಹರಣೆ ಕೊಡಿ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಮೇಲ್ಗಡೆ ಶೋ ಆಗ್ತಾ ಇದೆ. ಸಾರ್ವಜನಿಕ ಶಿಕ್ಷಣ, ಸಾರ್ವಜನಿಕ ಸಾರಿಗೆ, ಆರೋಗ್ಯ, ಸಾಮಾಜಿಕ ಸೇವೆಗಳು, ಯಾವುದಾದ್ರೂ ಒಂದು ಬರೀರಿ. ಅಂತಾರಾಷ್ಟ್ರೀಯ ಸಂಬಂಧಗಳು ಎಂದರೇನು, ಇದಕ್ಕೆ ಆನ್ಸರ್ ಪರಸ್ಪರ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕೆಲವು ಉಪರಾಷ್ಟ್ರೀಯ ಘಟಕಗಳೊಂದಿಗೆ ರಾಜ್ಯಗಳ ಸಂಬಂಧಗಳ ಬಗ್ಗೆ ಅಧ್ಯಯನ ಮಾಡುವುದನ್ನು ಅಂತಾರಾಷ್ಟ್ರೀಯ ಸಂಬಂಧಗಳು ಎಂದು ಕರೆಯುತ್ತೇವೆ. ಯಾವ ದಿನವೊಂದು ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಆಚರಿಸಲಾಗಿದೆ, ಜನವರಿ 25. ಎಲ್ಲ ವಿದ್ಯಾರ್ಥಿಗಳು ಗೊತ್ತಿದೆ. ಲಿಬಾದ್ಯ ಸರ್ವಾಧಿಕಾರಿಯನ್ನು ಹೆಸರಿಸಿ. ಲಿಬಾದ್ಯ ಸರ್ವಾಧಿಕಾರಿಯನ್ನು ಹೆಸರಿಸಿ ಅಂದ ತಕ್ಷಣ ಮುಮ್ಮರ್ ಗಡಾಫೆ. ಮುಮ್ಮರ್ ಗಡಾಫೆ ಇಸ್ ದ ರೈಟ್ ಆನ್ಸರ್, ಮುಮ್ಮರ್ ಗಡಾಫೆ. ಕ್ವಶನ್ ನಂಬರ್ 16 ಚುನಾವಣಾ ಪೂರ್ವ ಮೈತ್ರಿಯ ಎಂದರೇನು, ಇದಕ್ಕೆ ಆನ್ಸರ್ ಆಗಿರುತ್ತೆ ಚುನಾವಣಾ ಪೂರ್ವ ಮೈತ್ರಿ ಅಂದ ತಕ್ಷಣ ಒಕ್ಕೂಟದಲ್ಲಿದ್ದಂತೆ ಇದು ತಾತ್ಕಾಲಿಕ ಮತದಾನದ ನಂತರದ ವ್ಯವಸ್ಥೆ. 2 ಅಥವಾ 2ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳ ನಡುವಿನ ಫಸ್ಟ್ ಒಪ್ಪಂದವಾಗಿದ್ದು ಅಂತ ಇಷ್ಟೇ ಬರೀರಿ. ಇವಾಗ 2 ಅಂಕದ ಪ್ರಶ್ನೆಗಳು ನೋಡೋಣ ಬನ್ನಿ ಸ್ನೇಹಿತರೆ. 2 ಅಂಕದ ಪ್ರಶ್ನೆಯಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ ಸ್ನೇಹಿತರೆ. ಇಂಗ್ಲೀಷ್ ವರ್ಷನ್ ಮತ್ತು ಕನ್ನಡ ವರ್ಷನ್ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ನೋಡೋಣ. ಫೆಡರಲ್ ನ್ಯಾಯಾಲಯವು ಯಾವಾಗ ಮತ್ತು ಎಲ್ಲಿ ಸ್ಥಾಪಿಸಲ್ಪಟ್ಟಿತು, ವೆರಿ ಇಂಪಾರ್ಟೆಂಟ್, ಕೇಳಬಹುದು ಆನ್ಯುವಲ್ ಎಕ್ಸಾಮ್ನಲ್ಲಿ. ಬಹುಪಕ್ಷ ಪದ್ಧತಿ ಅಂದರೇನು ಉದಾಹರಣೆ ಕೊಡಿ, ವೆರಿ ಇಂಪಾರ್ಟೆಂಟ್. ಮುಖ್ಯ ಕಾರ್ಯದರ್ಶಿಯ 2 ಕಾರ್ಯಗಳು ತಿಳಿಸಿ, ವೆರಿ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ ಈ 3 ಪ್ರಶ್ನೆ ಕೂಡ ಆಯಿತಾ. ಕೇಂದ್ರ ಸರ್ಕಾರವು ಯಾವಾಗ ರಾಜ್ಯಗಳಿಗೆ ಸಲಹೆಗಳನ್ನು ನೀಡುತ್ತದೆ, ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡೋಣ. 21 ವಿಶ್ವಸಂಸ್ಥೆಗೆ 2 ಉದ್ದೇಶಗಳನ್ನು ಬರೆಯಿರಿ, ವೆರಿ ಇಂಪಾರ್ಟೆಂಟ್. ರಾಷ್ಟ್ರೀಯ ಹಿತಾಸಕ್ತಿ ಎಂದರೇನು, ವೆರಿ ಇಂಪಾರ್ಟೆಂಟ್. ಯಾವಾಗ ಮತ್ತು ಎಲ್ಲಿ ಪ್ರಥಮ ಅಲಿಪ್ ಶೃಂಗಸಭೆ ಜರುಗಿತು, ವೆರಿ ಇಂಪಾರ್ಟೆಂಟ್. ಯಾವುದಾದರೂ 2 ಮಿಲಿಟರಿ ಮೈತ್ರಿಯ ಕೂಟಗಳನ್ನು ಹೆಸರಿಸಿ. ಎಲ್ಲವೂ ಪ್ರಶ್ನೆಗಳಿಗೆ ಇವಾಗ ಆನ್ಸರ್ ನೋಡೋಣ. ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿದೆ ನೋಡಿ. ಇದು ಕೊನೆಯ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿನ 2 ಅಂಕದ ಪ್ರಶ್ನೆಗಳಾಗಿರುತ್ತೆ. ಫೆಡರಲ್ ನ್ಯಾಯಾಲಯವು ಎಲ್ಲಿ ಮತ್ತು ಯಾವಾಗ ಸ್ಥಾಪಿಸಲ್ಪಟ್ಟಿತು, ಇದಕ್ಕೆ ಆನ್ಸರ್ ಆಗಿರುತ್ತೆ ಭಾರತದಲ್ಲಿ 1937ರಲ್ಲಿ ಸ್ಥಾಪನೆಯಾಯಿತು. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಕೆಳಗಡೆ ಇದೆ ಆಯಿತಾ. ಅದೇ ರೀತಿ ಇಲ್ಲಿ ಬಹುಪಕ್ಷ ಪದ್ಧತಿ ಎಂದರೇನು, ಇದಕ್ಕೆ ಆನ್ಸರ್ ನೋಡಿ 2ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿದ್ದರೆ ಅದನ್ನು ಬಹುಪಕ್ಷ ಪದ್ಧತಿ ಎನ್ನುವರು. ಮುಖ್ಯ ಕಾರ್ಯದರ್ಶಿಯರ 2 ಕಾರ್ಯಗಳನ್ನು ತಿಳಿಸಿ ಅಂದ ತಕ್ಷಣ ಇವರು ಮುಖ್ಯಮಂತ್ರಿಗಳಿಗೆ ಸಲಹೆಗಾರರಾಗಿರುತ್ತಾರೆ. 1ನೇ ಪಾಯಿಂಟ್, ಇವರು ಮುಖ್ಯಮಂತ್ರಿಗಳಿಗೆ ಸಲಹೆಗಾರರಾಗಿರುತ್ತಾರೆ. ಅದೇ ರೀತಿ ಇವರು ಸಂಪುಟ ಕಾರ್ಯದರ್ಶಿಯಾಗಿದ್ದು ಆಯಿತಾ, ಇವರು ಸಂಪುಟ ಕಾರ್ಯದರ್ಶಿಯಾಗಿದ್ದು ಸಚಿವ ಸಂಪುಟದ ಸಭೆಯಲ್ಲಿ ಹಾಜರಾಗಿರುವ ಏಕೈಕ ಅಧಿಕಾರಿಯಾಗಿರುತ್ತಾರೆ. 2ನೇ ಪಾಯಿಂಟ್.
ಅದೇ ರೀತಿ 3ನೇ ಪಾಯಿಂಟ್, ಸಂಪೂರ್ಣ ಸಚಿವಾಲಯದ ಸಾಮಾನ್ಯ ಮೇಲ್ವಿಚಾರಣೆ ಮತ್ತು ನಿಯಂತ್ರಣವನ್ನು ಹೊಂದಿರುತ್ತಾರೆ ಅಂತ ಇಲ್ಲಿ ಆಯಿತಾ. ಈ ಒಂದು ಪ್ರಶ್ನೆಗೆ 3 ಆಪ್ಷನ್ಸ್ ಇದೆ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿದೆ. ಕ್ವಶನ್ ನಂಬರ್ 20, ಕೇಂದ್ರ ಸರ್ಕಾರವು ಯಾವಾಗ ರಾಜ್ಯಗಳಿಗೆ ಸಲಹೆಯನ್ನು ನೀಡುತ್ತದೆ? ಸಲಹಾ ಸಮಿತಿಗಳನ್ನು ರಚಿಸುವುದು, ರಾಷ್ಟ್ರಪತಿ ಆಳ್ವಿಕೆ ಹೇಳಿರುವುದು, ಅದೇ ರೀತಿ ಆರ್ಥಿಕ ತುರ್ತು ಪರಿಸ್ಥಿತಿ ಬಂದಾಗ ಅಂದರೆ ಹೇಳಿರುವುದು ಅಂತ. ಅದೇ ರೀತಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿದೆ. ವಿಶ್ವಸಂಸ್ಥೆಯ 2 ಉದ್ದೇಶಗಳನ್ನು ಬರೀರಿ ಅಂದ ತಕ್ಷಣ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ನಿರ್ವಹಣೆ, ಪ್ರಪಂಚದ ಜನರ ಯೋಗಕ್ಷೇಮದ ಪ್ರಚಾರ ಮತ್ತು ಈ ಉದ್ದೇಶಗಳಿಗಾಗಿ ಅಂತಾರಾಷ್ಟ್ರೀಯ ಸಹಕಾರ ಅಂತ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿದೆ. ಕ್ವಶನ್ ನಂಬರ್ ನೆಕ್ಸ್ಟ್, ರಾಷ್ಟ್ರೀಯ ಹಿತಾಸಕ್ತಿ ಅಂತ ನಿಮಗೆ ಪ್ರಶ್ನೆ ಕೇಳಿದ ತಕ್ಷಣ ರಾಷ್ಟ್ರೀಯ ಹಿತಾಸಕ್ತಿ ಎಂಬ ಪದವು ನಮ್ಮ ದೇಶದ ಸ್ವಾತಂತ್ರ್ಯ ಮತ್ತು ಸಾರ್ವಭೌಮತ್ವವನ್ನು ರಚಿಸುವ ವಿಧಾನವನ್ನು ಸೂಚಿಸುತ್ತದೆ. ರಾಷ್ಟ್ರೀಯ ಹಿತಾಸಕ್ತಿಯು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಮತ್ತು ನಮ್ಮ ರಾಷ್ಟ್ರೀಯ ಶಕ್ತಿಯನ್ನು ಹೆಚ್ಚಿಸಲು ಕ್ರಮಗಳನ್ನು ತೆಗೆದುಕೊಳ್ಳುವ ಪ್ರಯತ್ನಗಳನ್ನು ಒಳಗೊಂಡಿರುತ್ತದೆ ಅಂತ. ಇಷ್ಟೇ ಸಿಂಪಲ್ ಬರೀರಿ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿದೆ. ಯಾವಾಗ ಮತ್ತು ಎಲ್ಲಿ ಪ್ರಥಮ ಅಲಿಪ್ತ ಶೃಂಗಸಭೆ ಜರುಗಿತು? ಓಕೆ, 1-6 ಸೆಪ್ಟೆಂಬರ್ 1961ರಲ್ಲಿ ಆಯಿತಾ. ಸ್ಥಳ ಎಲ್ಲಂದರೆ ಬೆಲ್ಗ್ರೇಡ್ ಅಂತ ಆಯಿತಾ. ಬೆಲ್ಗ್ರೇಡ್ ನಗರ, ರಾಷ್ಟ್ರೀಯ ಅಸೆಂಬ್ಲಿಯ ಹೌಸ್ ಬೆಲ್ಗ್ರೇಡ್. ಇಲ್ಲಿ ನೋಡಿ ಕ್ವಶನ್ ನಂಬರ್ ನೆಕ್ಸ್ಟ್, ಕ್ವಶನ್ ನಂಬರ್ 24, ಯಾವುದಾದರೂ 2 ಮಿಲಿಟರಿ ಮೈತ್ರಿಯ ಕೂಟಗಳನ್ನು ಹೆಸರಿಸಿ ಅಂದ ತಕ್ಷಣ US ಹೊಂದಿರುವ ಮೈತ್ರಿಯ ಕೆಲವು ಉದಾಹರಣೆಗಳು ನ್ಯಾಟೋ ಉತ್ತರ, ಓಕೆ, ನ್ಯಾಟೋ ಆಗಿರಬಹುದು ಮತ್ತು ಅದೇ ರೀತಿ ನೋರಾಡ್. ಓಕೆ, ಇಲ್ಲಿ ನ್ಯಾಟೋ ಮತ್ತು ನೋರಾಡ್ ಅಂತ ಆನ್ಸರ್ ಅಷ್ಟೇ ಬರೀರಿ, ಆದರೆ ನಡೆಯುತ್ತೆ. ಓಕೆ, ನ್ಯಾಟೋ ಮತ್ತು ನೋರಾಡ್ ಆನ್ಸರ್ ಆಗಿರುತ್ತೆ. ಇಲ್ಲಿ ಕೊಟ್ಟಿದೆ ನೋಡಿ, ಯಾವುದಾದರೂ 2 ಮಿಲಿಟ್ರಿ ಅಂದ ತಕ್ಷಣ ಆಯಿತಾ. ಅದೇ ರೀತಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿದೆ. ಇವಾಗ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ಸ್ಗಳು ನೋಡೋಣ ಬನ್ನಿ ಸ್ನೇಹಿತರೆ. ಇವಾಗ ನೋಡಿ, ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3ರಲ್ಲಿ ಕೇಳಿರುವಂಥ MCQ ಕ್ವಶನ್, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಆಯಿತಾ. ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್, 1 ವರ್ಡ್ ಕ್ವಶನ್, 2 ಅಂಕದ ಪ್ರಶ್ನೆ. ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿದ್ದೇನೆ ಕೀ ಆನ್ಸರ್. ಇವಾಗ 5 ಅಂಕದ ಪ್ರಶ್ನೆಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ಕೇಳಿರುವಂಥ 5 ಅಂಕದ ಪ್ರಶ್ನೆ ನೋಡಿ 5 ಅಂಕದ ಪ್ರಶ್ನೆಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 2 ಮತ್ತು 1ದಲ್ಲಿ ಕೇಳುವಂಥ 5 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆ ನಾನು ನೀಡಿದ್ದೇನೆ, ಟಿಕ್ ಮಾಡಿಸಿದ್ದೇನೆ. ಅವೆಲ್ಲ ಪ್ರಶ್ನೆ ನೀವು ಓದಬೇಕಾಗುತ್ತೆ. ವೆರಿ 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 ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಕೊನೆಯ ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ಕೇಳಿರುವಂಥ ಪ್ರಶ್ನೆ ಯಾವುದಂದರೆ 1935ರ ಭಾರತ ಸರ್ಕಾರದ ಕಾಯ್ದೆಯನ್ನು ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ಕೆಳಗೆ ನೀಡಿರುವ ಚಿತ್ರವನ್ನು ನೋಡಿ, ದೇಶೀಯ ಸಂಸ್ಥಾನಗಳ ಏಕೀಕರಣದಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪಾತ್ರ ವಿವರಿಸಿದೆ ಅಂತ ನಿಮಗೆ ಪ್ರಶ್ನೆ ಕೇಳ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಅಖಿಲ ಭಾರತ ಸೇವೆಗಳ ಬಗ್ಗೆ ಟಿಪ್ಪಣಿ ಬರೀರಿ. ವೆರಿ ವೆರಿ ಇಂಪಾರ್ಟೆಂಟ್. ಹಿಂದುಳಿದ ವರ್ಗಗಳ ಚಳುವಳಿಯ ಕಾರಣಗಳು ಯಾವುವು? ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಪರಿಸರ ಚಳುವಳಿಯ ರಾಜಕೀಯ ಪರಿಣಾಮಗಳು. ವೆರಿ ವೆರಿ ಇಂಪಾರ್ಟೆಂಟ್. ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡೆತಡೆಗಳು. ವೆರಿ ವೆರಿ ಇಂಪಾರ್ಟೆಂಟ್. ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಯುವ ಜನಾಂಗದ ಪಾತ್ರ. ನೋಡಿ, ಯುವ ಜನಾಂಗದ ಅಂತ ಪಾತ್ರ ಇಲ್ಲಿ ನಿಮಗೆ ಹೆಚ್ಚಾಗಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಭಾರತದ ವಿದೇಶಾಂಗ ನೀತಿಯ ಯಾವುದಾದ್ರೂ 5 ಮೂಲ ತತ್ವಗಳನ್ನು ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ಶ್ರೀಲಂಕಾ ಜನಾಂಗೀಯ ಸಮಸ್ಯೆಗಳ ನಿವಾರಣೆಯಲ್ಲಿ ಭಾರತದ ಪಾತ್ರವೇನು ಚಿತ್ರಿಸಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ಇಲ್ಲಿ ನಿಮಗೆ 10 ಮಾರ್ಕ್ಸ್ ಕ್ವಶನಲ್ಲಿ ಭಾರತ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯವನ್ನು ವಿವರಿಸಿ. ನೋಡಿ, ಡಿಫ್ರೆಂಟ್ ಕ್ವಶನ್ ಇಲ್ಲಿ ನಿಮಗೆ ಕೇಳಿದ್ದಾರೆ 10 ಮಾರ್ಕ್ಸ್ ಕ್ವಶನಲ್ಲಿ. ಭಾರತದ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಹೇಗೆ ಗಂಡಾಂತರವಾಗಿದೆ ಎಂಬುದನ್ನು ವಿವರಿಸಿರಿ. ನೋಡಿ, ಇದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಈ ಯುವ ಜನತೆಯ ಪಾತ್ರ, ಭ್ರಷ್ಟಾಚಾರ, ನಿಮಗೆ ಪ್ರಶ್ನೆ ಫಿಕ್ಸ್ ಇದ್ದೇ ಇರುತ್ತೆ. ಇದು ಖಾಸಗೀಕರಣದ ಮಹತ್ವ ಮತ್ತು ಅದರ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ಭಾರತ ಮತ್ತು ASEAN ಸಂಘಟನೆ ಸಹಕಾರದ ಕ್ಷೇತ್ರಗಳನ್ನು ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ರೀತಿಯಲ್ಲಿ ನಿಮಗೆ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ನಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ ಈ 5 ಮಾರ್ಕ್ಸ್ನಲ್ಲಿ ಎಲ್ಲವೂ ನೋಡ್ಕೋಬೇಕಾಗುತ್ತೆ ನೀವು ಆಯಿತಾ. ಇದು ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಾಗಿ ನಿಮಗೆ ಈ ಒಂದು ಪ್ರಶ್ನೆ 25, 26, 27, 28, 29, 30, 31, 32 ಆಯಿತಾ ಇಂಪಾರ್ಟೆಂಟ್ ಆಗಿರುತ್ತೆ. 34 10 ಅಂಕದ ಪ್ರಶ್ನೆಯಲ್ಲಿ, 35 ಅದೇ ರೀತಿ 36 ಇಂಪಾರ್ಟೆಂಟ್ ಆಗಿರುತ್ತೆ. ಅರ್ಥ ಆಯ್ತಾ. ಸೊ ಈ ರೀತಿಯಲ್ಲಿ ನಿಮಗೆ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಾವು ನೋಡ್ಕೊಂಡಿದ್ದೇವೆ. ಇದು ಮಾದರಿ ಪ್ರಶ್ನೆ ಪತ್ರಿಕೆ 3 ಆಗಿತ್ತು. ಕೊನೆಯ ಮಾದರಿ ಪ್ರಶ್ನೆ ಪತ್ರಿಕೆ ಮುಗಿತು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.